ಪ್ರಾಡಕ್ಟ್ಸ್ನ ಹೇಗೆ ಆ್ಯಡ್ ಮಾಡ್ಕೊಳ್ಳೋದನ್ನು ನೋಡೋಣ. ಸೊ ಇವಾಗ ಥೀಮ್ ಆದಮೇಲೆ ಮತ್ತೆ ನೀವು ನಿಮ್ಮ ಹೋಮ್ ಪೇಜಿಗೆ ಬನ್ನಿ. ಆ್ಯಡ್ ಅ ಪ್ರಾಡಕ್ಟ್ ಇಲ್ಲಿ. ಸೊ ಆ್ಯಡ್ ಅಂತ ಕೊಟ್ಮೇಲೆ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಇದೆ. ಸೊ ಟೈಟಲ್. ಸೊ ನಮ್ದು ಇವಾಗ ಫ್ಯಾಷನ್ ಸ್ಟೋರ್ ಅಥವಾ ಕ್ಲೋದಿಂಗ್ ಸ್ಟೋರ್ ಅಂತ ಏನಿದ್ದೀವಿ ಅದು ಮಾಡ್ಕೊಂಡಿದ್ದೀವಿ. ಸೊ ನಾನೀಗ ಪ್ರಾಡಕ್ಟ್ ಆ್ಯಡ್ ಮಾಡಬೇಕಂದ್ರೆ ಕ್ಲೋದಿಂಗಲ್ಲಿ ಏನಿರುತ್ತೆ, ಲೆಟಸ್ ಸೇ ನಾನು ಇವಾಗ ಟೀ ಶರ್ಟ್ ಹಾಕ್ತಿದ್ದೀನಿ. ಸೊ ನಾನಿಲ್ಲಿ ಟೀ ಶರ್ಟ್ ಅಂತ ಬರೀತೀನಿ. ಸೊ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಕೊಡಬೇಕಾಗತ್ತೆ. ಸೊ ಡಿಸ್ಕ್ರಿಪ್ಷನ್ ಕೊಡಬೇಕಾದ್ರೆ ನೀವು ಇಲ್ಲಿ 2 ಥರ ಇರುತ್ತೆ. ನೀವು ಪ್ಯಾರಾಗ್ರಾಫ್ನ ಟೈಪ್ ಮಾಡ್ಕೋಬೋದು, ಅಥವಾ ಇಲ್ಲಿ AI ಜನರೇಟೆಡ್ ಅಂತಲೂ ಬರುತ್ತೆ. ಸೊ ನಾನು ಇವಾಗ AI ಜಾಸ್ತಿ ಯೂಸ್ ಮಾಡೋದ್ರಿಂದ ನಾನು AI ಅಲ್ಲಿ ಪ್ರಾಂಪ್ಟ್ ಕೊಡ್ತೀನಿ. ಸೊ ಇಲ್ಲಿ ನೀವು ಏನು ಬರೀಬೇಕು, ಕೀವರ್ಡ್ಸ್ ಕೊಡಿ ಅಂತ ಹೇಳ್ತಿದೆ. ಸೊ ಟೀ ಶರ್ಟಿಗೆ ಏನು ಕೀವರ್ಡ್ಸ್ ಕೊಡ್ಬೋದು, ನಾನು ಸೈಜ್ M, ಬ್ಲೂ ಕಲರ್, ಕಾಟನ್, ಬ್ರೀದಬಲ್ ಅಂತ ಹಾಕ್ತೀನಿ. ಇದಿಷ್ಟು ಫೀಚರ್ಸ್ ಇಲ್ಲಿ ಮಾಡಿ ನೀವು ಜನರೇಟ್ ಅಂತ ಕೊಟ್ಟರೆ, ಸೊ ಇಲ್ಲಿ ನೋಡಿ ನಿಮಗೆ ಆಲ್ರೆಡಿ ಜನರೇಟ್ ಆಗಿದೆ. ದಿಸ್ ಬ್ಲೂ ಟೀ ಶರ್ಟ್ ಮೇಡ್ ಆಫ್ ಬ್ರೀದಬಲ್ ಕಾಟನ್ ಕಮ್ಸ್ ಇನ್ ಸೈಜ್ M, ಸ್ಟೇಸ್ ಕಂಫರ್ಟಬಲ್, ಸ್ಟೈಲಿಶ್. ಸೊ ನಿಮ್ಗೆ ಇದರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸೊ ನಮಗೆ ಇನ್ನೂ ಸ್ವಲ್ಪ ಇನೋವೇಟಿವ್ ಆಗಬೇಕು ಅಂದರೆ ಜನರೇಟ್ ಅಗೇನ್ ಅಂತ ಮಾಡ್ಕೊಳ್ಳಿ. ನೋಡಿ, ಆ ಟೀ ಶರ್ಟ್ ಇಸ್ ಡಿಸೈನ್ ವಿತ್ ಸೈಜ್ M, 100% ಕಾಟನ್. ಸೊ ನಿಮಗೆ ಯಾವುದು ಸ್ಯಾಟಿಸ್ಫ್ಯಾಕ್ಟರಿ ಎಕ್ಸ್ಪ್ಲನೇಷನ್ ಅನ್ನುತ್ತೋ ಅದನ್ನು ಇಟ್ಕೊಂಡು ನೀವು ಕೀಪ್ ಅಂತ ಮಾಡಿ. ಸೊ ಇವಾಗಿದು ಸೆಲೆಕ್ಟ್ ಆಗೋಯ್ತು. ಸೊ ನಿಮ್ಮ ಹತ್ರ ಆ ಟೀ ಶರ್ಟ್ ಏನಾದರೂ ಫೋಟೋ ಇದ್ದರೆ ಇಲ್ಲಿ ನೀವು ಅಪ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಪ್ರೈಸಿಂಗ್ ಕೂಡ ಇದೆ. ಸೊ ನಾನು ಇವಾಗ ಈ ಟೀ ಶರ್ಟ್ನ ಬಂದು 500 ರುಪೀಸ್ಗೆ ಮಾರ್ಬೇಕು ಅಂದ್ಕೊಂಡಿದ್ದೀನಿ. ಕಂಪ್ಯಾರಿಟಿವ್ ಪ್ರೈಸ್, ಕಂಪೇರಿಂಗ್ ಪ್ರೈಸ್ ಅಂತ ಹೇಳಿದ್ರೆ ನೀವು ಹಲವಾರು ವೆಬ್ಸೈಟಲ್ಲಿ ನೋಡಿರ್ತೀರ. ಆ್ಯಕ್ಚುಲ್ ಪ್ರೈಸ್ 600 ಅಂತ ಬರೆದ್ಬಿಟ್ಟು ಅದರ ಪಕ್ಕದಲ್ಲಿ 450 ಅಂತ ಬರೆದು 600ನ ಈ ಥರ ಕಟ್ ಮಾಡಿರ್ತಾರೆ. ಸೊ ದರ್ ಇಸ್ ಅದೇನು ಮಾಡುತ್ತೆ, ನಿಮಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ತೋರಿಸುತ್ತೆ. ಸೊ ಆ ಪ್ರೈಸನ್ನು ಇಲ್ಲಿ ಹಾಕಿ. ಸೊ 500 ನಾನು ಮಾಡಬೇಕಂದ್ರೆ ನಾನು ಇವಾಗ 700 ಕಂಪೇರ್ ಪ್ರೈಸ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಕಾಸ್ಟ್ ಪರ್ ಐಟಮ್, ನಿಮಗೆ ಆ ಟೀ ಶರ್ಟ್ ಮಾಡ್ಕೊಳ್ಳೋದಕ್ಕೆ ಏನು ಕಾಸ್ಟಿಂಗ್ ಆಗಿದೆ. ಸೊ ಲೆಟಸ್ ಸೇ ನನ್ನ ಟೀ ಶರ್ಟ್ ಕಾಸ್ಟಿಂಗ್ ನನಗೆ 350 ರುಪೀಸ್ ಆಗಿದ್ದರೆ, ಸೊ ನನ್ನ ಪ್ರಾಫಿಟ್ ಇಲ್ಲಿ ಒಂದು ಸೇಲಲ್ಲಿ 150 ರುಪೀಸ್, ವಿಚ್ ಇಸ್ 30% ಮಾರ್ಜಿನ್. ಸೊ ಇಲ್ಲೇ ನಿಮಗೆ ನಿಮ್ಮ ಎಷ್ಟು ಪ್ರಾಫಿಟ್ ಇದೆ, ನಿಮ್ಮ ಮಾರ್ಜಿನ್ ಎಷ್ಟಿದೆ ನಿಮ್ಮ ಕ್ಲೋದಿಂಗ್ ಆಗಲಿ ನಿಮ್ಮ ಪ್ರಾಡಕ್ಟ್ಗೆ ಅನ್ನೋದನ್ನು ನೀವಿಲ್ಲಿ ಟ್ರ್ಯಾಕ್ ಮಾಡ್ಕೋಬೋದು. ಸೊ ಹಾಗೆ ಇಲ್ಲಿ ನಿಮ್ಮ ವೆಯ್ಟ್ ಎಷ್ಟಿದೆ, ಫಿಸಿಕಲ್ ಪ್ರಾಡಕ್ಟ್ ಅಲ್ವಾ ಇದು. ಒಂದು ಟೀ ಶರ್ಟ್ ಅಪ್ರಾಕ್ಸಿಮೇಟ್ಲಿ ಲೆಟಸ್ ಸೇ 400 ಗ್ರಾಮ್ ಅಂತ ನಾನು ಹಾಕ್ಕೊಂಡಿರ್ತೀನಿ. kg ಗ್ರಾಮ್ಸ್ ನೀವೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ವೇರಿಯಂಟ್ ಇದೆ, ಆ್ಯಡ್ ಮಾಡ್ಕೊಳ್ಳಿ. ಕಲರ್ ನೀವು ಆಪ್ಷನ್ಸ್ ಮಾಡ್ಕೋಬೇಕಂದ್ರೆ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ಯಾವ ಕಲರಲ್ಲಿ ಅವೈಲೇಬಲ್ ಇದೆ, ಬ್ರಾನ್ಸಲ್ಲಿದೆಯಾ, ಗೋಲ್ಡ್ ಕಲರ್ ಇದೆಯಾ, ಗ್ರೇ ಕಲರ್ ಇದೆಯಾ, ಡನ್ ಅಂತ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಬೇರೆ ಆಪ್ಷನ್ಸ್ ಇದ್ದರೆ ಇಲ್ಲಿ ಬೇರೆ ಇದೆ ನೋಡಿ. ಟಾಪ್ ಲೆಂತಲ್ಲಿ ಇದೆಯಾ, ಫ್ಯಾಬ್ರಿಕ್ ಏನಿದೆ, ಸೈಜಸ್ ಏನಿದೆ. ನಾನು ನಿಮಗೆ ಒಂದೆರಡು ಆಪ್ಷನ್ಸ್ನ ಮಾಡ್ಕೊಡ್ತೀನಿ. ಇದು ನೋಡಿ, M ಸೈಜಲ್ಲಿ ಎಲ್ಲೋ XL ಎಲ್ಲ ಅವೈಲೇಬಲ್ ಇದೆ, ಅಥವಾ SL ಅವೈಲೇಬಲ್ ಇದೆ ಅಂತ ಹಾಕ್ಕೊಳ್ಳಿ. ಸೊ ಬೇಸ್ಡ್ ಆನ್ ಯುವರ್ ಇನ್ವೆಂಟರಿ, ನಿಮಗೆ ಯಾವ ಕಲರ್ಸ್ ಅವೈಲೇಬಲ್ ಇದೆ, ಯಾವ ಸೈಜ್ ಅವೈಲೇಬಲ್ ಇದೆ, ಬೇಸ್ಡ್ ಆನ್ ದ ನಂಬರ್ ಆಫ್ ಫ್ಯಾಬ್ ಬೇಕು, ಅದನ್ನೆಲ್ಲ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ವೇರಿಯಂಟ್ನ ಪ್ರೈಸ್ ಕೂಡ ಇಲ್ಲಿ ಗೊತ್ತಿದೆ, ಇಲ್ಲಿ ಅವೈಲೇಬಿಲಿಟಿ. ಸೊ ಇಲ್ಲಿ ಇದನ್ನೆಲ್ಲ ಹಾಕೊಂಡ್ಮೇಲೆ ಇಲ್ಲಿ ನೀವು ಸೇವ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಒಂದು ಪ್ರಾಡಕ್ಟ್ ಆ್ಯಡ್ ಆಗಿದೆ. ಯಾವುದದು ಪ್ರಾಡಕ್ಟು? ಟೀ ಶರ್ಟ್ ಆ್ಯಡ್ ಆಗಿದೆ, ಸರಿನಾ? ಸೊ ಇಲ್ಲಿ ನೀವು ಪ್ರಿವ್ಯೂ ಅಲ್ಲಿ ಹೋದರೆ ನಿಮಗೆ ನಿಮ್ಮ ಟೀ ಶರ್ಟ್ ಇಲ್ಲಿ ಕಾಣಿಸುತ್ತೆ ನೋಡಿ. ಇಲ್ಲಿ ಟೀ ಶರ್ಟ್ ಸೋಲ್ಡ್ ಔಟ್, ಯಾಕಂದರೆ ನಾವಲ್ಲಿ ಅವೈಲೇಬಿಲಿಟಿ ಏನೂ ಹಾಕಿರಲಿಲ್ಲ, ಅದಕ್ಕೆ ಇಲ್ಲಿದೆ ನೋಡಿ. ಪ್ರಾಡಕ್ಟ್ ಫೀಚರ್ಸ್ ಏನಿದೆ, ಮೆಟೀರಿಯಲ್ ಏನಿದೆ, ಇವನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನಾವೀಗ ಇನ್ನೊಂದು ಪ್ರಾಡಕ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಒಂದು ಪ್ರಾಡಕ್ಟ್ ಇದೆ ಆಲ್ರೆಡಿ ಟೀ ಶರ್ಟ್, ನಾವು ಇನ್ನೊಂದು ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೊಂಡು ನೋಡೋಣ. ಸೊ ಇವಾಗ ನೀವು ಡೆನಿಮ್ ಜೀನ್ಸ್ ಇದೆ ಅಂದ್ಕೊಳ್ಳಿ, ಅಥವಾ ಡೆನಿಮ್ ಜಾಕೆಟ್ ಹಾಕ್ಕೊಳ್ಳಿ. ಸೊ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಹಾಕ್ಕೊಳ್ಳಿ, ಸೈಜ್ L, ಬ್ಲೂ ಆ್ಯಂಡ್ ಬ್ಲ್ಯಾಕ್, ಡೆನಿಮ್. ಜನರೇಟ್ ಮಾಡ್ಕೊಳ್ಳೋಣ. ಓಕೆ ಫೈನ್, ನಾನು ಇದನ್ನು ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಮೀಡಿಯಾ ನಿಮ್ಗೇನಾದರೂ ಇಮೇಜಸ್ ಇದ್ದರೆ ಇಮೇಜಸ್ ಆ್ಯಡ್ ಮಾಡ್ಕೊಳ್ಳಿ. ಜೀನ್ಸ್ ಇನ್ ಪ್ಯಾಂಟ್ಸ್ ಕ್ಯಾಟಗರಿ ಇಲ್ಲಿ ಆಲ್ರೆಡಿ ಜೀನ್ಸ್ ಅಂತ ಬಂದಿದೆ. ನಿಮ್ಗೇನು ಕ್ಯಾಟಗರಿ, ಕಾರ್ಗೋ ಪ್ಯಾಂಟ್ಸ್ ಇರಲಿ ಯಾವುದಿದ್ರೂ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪ್ರೈಸಿಂಗ್ ಬಂದ್ಬಿಟ್ಟು ಇದು ನಾನು 1200 ಕೊಡ್ತೀನಿ. ಕಂಪೇರಿಂಗ್ ಪ್ರೈಸು 1999. ಕಾಸ್ಟ್ ಪರ್ ಐಟಮ್ ನನಗೆ 800 ಅಂದ್ಕೊಳ್ಳೋಣ.
ಸೊ ನಿಮಗೆ ಪ್ರಾಡಕ್ಟ್ಗೆ ಏನಾದರೂ ಬಾರ್ಕೋಡ್ ಇದ್ದರೆ ಇಲ್ಲಿ ಬಾರ್ಕೋಡ್ನ ಹಾಕ್ಕೊಳ್ಳಿ. ವೆಯ್ಟ್ 700 ಗ್ರಾಮ್ಸ್. ವೇರಿಯಂಟ್ ಆ್ಯಡ್ ಮಾಡ್ಕೊಳ್ಳೋ ಹಾಗಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಏಜ್ ಗ್ರೂಪ್ ಆ್ಯಡ್ ಮಾಡ್ಕೊಳ್ಳೋಣ. ನಾವಲ್ಲಿ ಸೈಜು ಮತ್ತು ಕಲರ್ಸ್ ಆ್ಯಡ್ ಮಾಡಿದ್ವಿ. ಈ ಪ್ರಾಡಕ್ಟ್ಗೆ ನಾವು ಏಜ್ ಗ್ರೂಪ್ ಮಾಡ್ಕೊಳ್ಳೋಣ. ಟೀನೇಜರ್ಸ್, ಟೀನ್ಸ್ ಅಂತ ಹಾಕಿದ್ದೀನಿ, ಅಡಲ್ಟ್ಸ್ ಅಂತ ಹಾಕಿದ್ದೀನಿ. ಜೆಂಡರ್ ನೋಡೋಣ. ಸೊ ನಾನು ಇದನ್ನು ಮೇಲ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ವೇರಿಯಂಟ್. ಸೊ ನೀವಿನ್ನು ಬೇಕಾದರೆ ಕಲರು ಸೈಜು ಹಾಕೋಬೇಕಾದ್ರೂ ನೀವು ಕಲರ್ ಸೈಜು ಆ್ಯಡ್ ಮಾಡ್ಕೋಬೋದು. ಅಲ್ಲಿ ನಿಮ್ಗೆ ಆಪ್ಷನ್ಸ್ ಕೊಡುತ್ತೆ. ನೀವು ಎಷ್ಟು ಇನ್ಫಾರ್ಮೇಷನ್ ಹಾಕ್ತಿರೋ ಅಷ್ಟು ಡಿಸ್ಕ್ರಿಪ್ಷನ್ ಆ್ಯಡ್ ಆಗುತ್ತೆ ನಿಮ್ಮ ಪ್ರಾಡಕ್ಟ್ಗೆ. ಸೊ ನಾನು ನಿಮಗೆ ಒಂದೆರಡು ಫೀಚರ್ಸ್ ಅಥವಾ ಒಂದೆರಡು ಆಪ್ಷನ್ಸ್ ಮಾತ್ರ ಹೇಳ್ತಿದ್ದೀನಿ. ಬಟ್ ನೀವು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಹಾಕ್ಕೊಂಡ್ರೆ ನಿಮ್ಮ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಷ್ಟು ದೊಡ್ಡದಾಗಿ ಅಷ್ಟು ಕ್ಲಿಯರ್ ಆಗಿ ಬರುತ್ತೆ. ಸೊ ಇದನ್ನು ಸೇವ್ ಮಾಡ್ಕೊಳ್ಳೋಣ. ಸೊ ಓಕೆ. ಸೊ ನಾವಿವಾಗ ಪ್ರಿವ್ಯೂ ನೋಡೋಣ. ಡೆನಿಮ್ ಜೀನ್ಸ್ ಕೂಡ ನಮ್ಮಲ್ಲಿ ಆ್ಯಡ್ ಆಗಿದೆ, ನಿಮ್ಮ ಸ್ಟೋರಲ್ಲಿ ಆ್ಯಡ್ ಆಗಿದೆ. ಸೊ ಈಗ ನಾವು ಪ್ರಾಡಕ್ಟ್ ಹೇಗೆ ಮಾಡ್ಕೊಳ್ಳೋದು ಅಂತಲೂ ನಾವು ನೋಡಿದ್ವಿ. ಸೊ ಇವಾಗ ನಾವು ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೊಳೋದು ಕಲ್ತ್ಕೊಂಡ್ವಿ, ಕಸ್ಟಮ್ ಡೊಮೇನ್ ಹೇಗಾಗುತ್ತೆ ಅಂತ ಕಲ್ತ್ಕೊಂಡ್ವಿ, ಥೀಮ್ ಹೇಗೆ ಡಿಸೈನ್ ಮಾಡಿ ಹೇಗೆ ನೀವು ಅನುಕೂಲವಾಗಿ ನೀವು ಆ್ಯಡ್ ಮಾಡ್ಕೊತೀರೋ ಅನ್ನೋದನ್ನು ನೋಡಿದ್ವಿ. ಸೊ ನಾವೀಗ ನಿಮ್ಮ ಶಿಪ್ಪಿಂಗ್ ರೇಟ್ಸ್ನ ಹೇಗೆ ನೀವು ಐಡೆಂಟಿಫೈ ಮಾಡಿಬಿಟ್ಟು, ಲೆಟ್ಸ್ ಸೇ ನಿಮಗೊಂದು ಆರ್ಡರ್ ಬಂತು, ಅದನ್ನು ನೀವು ಹೇಗೆ ಶಿಪ್ ಮಾಡ್ತೀರಾ, ಅಥವಾ ನೀವು ಫ್ರೀಯಾಗಿ ಡೆಲಿವರ್ ಮಾಡ್ತೀರಾ, ಅಥವಾ ಶಿಪ್ಪಿಂಗ್ ಕಾಸ್ಟ್ ಏನಾದರೂ ತೊಗೊತೀರಾ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸೆಟ್ ಯುವರ್ ಶಿಪ್ಪಿಂಗ್ ರೇಟ್ಸ್ ಅಂತ ಬಂದರೆ ಕ್ಲಿಕ್ ಮಾಡಿಕೊಂಡು, ಸೊ ನಿಮಗಿಲ್ಲಿ ಆಪ್ಷನ್ಸ್ ಕೊಡುತ್ತೆ. ಜನರಲ್ ಆಲ್ ಪ್ರಾಡಕ್ಟ್ಸ್, ಡೊಮೆಸ್ಟಿಕಲ್ಲಿ ಎಷ್ಟಿರಬೇಕು, ಇಂಟರ್ನ್ಯಾಷನಲ್ ಎಷ್ಟಿರಬೇಕು ಅಂತ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಲೋಕಲ್ ಡೆಲಿವರಿ ಏನಾದರೂ ಇದ್ದರೆ ಸೆಟಪ್ ಮಾಡಿ. ಇಲ್ಲಿ ಶಾಪ್ ಲೊಕೇಶನ್ ನಿಮ್ಗೆ ಲೋಕಲ್ ಮಾತ್ರ ಬರುತ್ತೆ, ಅಥವಾ ನಿಮಗೆ ಪಿನ್ ಕೋಡ್ಸ್ ಏನಾದರೂ ಯೂಸ್ ಮಾಡಬೇಕಂದ್ರೆ ಪಿನ್ ಕೋಡ್ಸ್ ಹಾಕ್ಕೊಳ್ಳಿ. ಸೆಟೆಡ್ ಡೆಲಿವರಿ ರೇಡಿಯಸ್ ಅಂದರೆ ಇವಾಗ ನೀವು 3 ಕಿಲೋಮೀಟರ್ಸ್ವರೆಗೂ ಫ್ರೀ ಕೊಡ್ತೀರಾ. ಆಫ್ಟರ್ 3 ಕಿಲೋಮೀಟರ್ಸ್ ವಿ ಚಾರ್ಜ್ 50 rupees per kilometer ಅಂತ ಇದ್ದರೆ ನೀವು ಅದನ್ನು ಕೂಡ ಹಾಕೋಬೋದು. ಇಲ್ಲಿ ನೋಡಿ, ಮಿನಿಮಮ್ ಆರ್ಡರ್ ಇಲ್ದಿರಾನೆ ಫ್ರೀ, ಅಪ್ ಟು 10 kilometers ನೋ ಡೆಲಿವರಿ ಇನ್ಫಾರ್ಮೇಷನ್ ಆರ್ ಇಟ್ ಇಸ್ ಫ್ರೀ ಅಂತ ಕೊಟ್ಟಿದೆ. ನಿಮಗೆ ಆ್ಯಡ್ ಝೋನ್ ಮಾಡ್ಕೊಳಂಗಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಎಡಿಟ್ ಮಾಡ್ತೀರಾ, ಲೆಟಸ್ ಸೇ 5 kilometerವರೆಗೂ ಫ್ರೀ ಕೊಟ್ಬಿಟ್ಟು ಆ ನೆಕ್ಸ್ಟ್ 5 ಮಿನಿಮಮ್ ಆರ್ಡರ್ ಪ್ರೈಸ್ ಏನಾದರೂ 999 ಇಟ್ಕೊಂಡು ಡೆಲಿವರಿ ಪ್ರೈಸ್ ನಿಮಗೆ ಒಂದು 120 rupees ಇಟ್ಕೋಬೇಕಂದ್ರೆ 120 rupees ಇಟ್ಕೋಬೋದು. ನಿಮ್ಗೇನು ಡೆಲಿವರಿ ಇನ್ಫಾರ್ಮೇಷನ್ ಇದೆಯೋ ಅದನ್ನು ಇಲ್ಲಿ ಹಾಕ್ಬಿಟ್ಟು, ನಾನು ಸುಮ್ಮನೆ ರ್ಯಾಂಡಮಾಗಿ ಟೈಪ್ ಮಾಡ್ತಿದ್ದೀನಿ, ಹಾಕ್ಬಿಟ್ಟು ಸೇವ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಮ ಬೈಯರ್ಸ್ಗೆ ಕೂಡ ಗೊತ್ತಾಗುತ್ತೆ. ಓಕೆ, ಅಪ್ ಟು 5 kilometers ಇಲ್ಲ, ಅದಕ್ಕೆ ನನ್ನ ಡೆಲಿವರಿ ಕಾಸ್ಟ್ 120 rupees ಇದೆ. ನೀವಿಲ್ಲಿ ಮ್ಯಾನೇಜ್ ಲೋಕಲ್ ಡೆಲಿವರೀಸ್ ಮಾಡ್ಕೊಳಂಗಿದ್ರೆ ಡಿಫ್ರೆಂಟ್ ಆ್ಯಪ್ ಕೂಡ ನೀವು ಕನೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಫ್ಲೇರ್ ಇದೆ, ಸ್ಟೋರ್ ಪಿಕಪ್, ಇದನ್ನೆಲ್ಲ ನೀವು ಆ್ಯಕ್ಚುಲಿ ಸಿಂಕ್ ಮಾಡ್ಕೋಬೋದು ಈ ಆ್ಯಪ್ಸ್ನ. ಸೊ ಇವ್ರ ಥ್ರೂ ನೀವು ಆ್ಯಕ್ಚುಲಿ ಶಿಪ್ಪಿಂಗ್ನ ಮಾಡ್ಕೋಬೋದು. ಸೊ ನಿಮಗೆ ಯಾವುದು ಬೇಕು, ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಮಾಡಿ. ನಾನು ಜಸ್ಟ್ ಒಂದು ಸೆಲೆಕ್ಟ್ ಮಾಡ್ತೀವಿ. ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಇದ್ರದ್ದೇನು ಚಾರ್ಜಸ್ ಇರುತ್ತೆ, ಬಿಕಾಸ್ ನೀವು ಥರ್ಡ್ ಪಾರ್ಟಿ ಯೂಸ್ ಮಾಡೋದ್ರಿಂದ ನೀವು ಥರ್ಡ್ ಪಾರ್ಟಿ ಚಾರ್ಜಸ್ ಕೂಡ ಕೊಡ್ಬೋದು. ಅದು ನಿಮ್ಮ ಪರ್ ಶಿಪ್ಪಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಮಂತ್ಲಿ ರೇಟ್ಸ್ ಆಗಿರ್ಬೋದು, ಅಥವಾ ಪರ್ ಪೀಸ್ ಆಗಲಿ ಪರ್ ಆರ್ಡರ್ ಆಗಲಿ ಇರುತ್ತೆ. ಅದು ಡಿಫ್ರೆಂಟ್ ಇರುತ್ತೆ. ಒಂದೊಂದು ಸ್ಟೋರಲ್ಲಿ ಅಥವಾ ಒಂದೊಂದು ಪಿಕಪ್ ಸರ್ವಿಸು ಡಿಫ್ರೆಂಟಾಗಿ ಚಾರ್ಜ್ ಮಾಡ್ತಾರೆ. ಸೊ ನಿಮ್ಮ ಅನುಕೂಲವಾಗಿ ನಿಮಗೆ ಯಾವ್ದು ಅನಿಸುತ್ತೋ ಅದನ್ನು ನೀವು ಮಾಡ್ಕೋಬೋದು. ಅಥವಾ ನೀವೇ ಸ್ವಂತ ಮಾಡ್ತಿದ್ರೆ ನಾನು ಹೇಳಿದಾಗೆ ನೀವು ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಅಂತ ಚಾರ್ಜ್ ಮಾಡೋದಾದರೆ ಅದನ್ನು ನೀವು ಅಪ್ ಫ್ರಂಟ್ ನೀವಿಲ್ಲಿ ಸ್ಪೆಸಿಫೈ ಮಾಡ್ಕೋಬೋದು. ಅದನ್ನು ಮಾಡಿ ನೀವು ಸೇವ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ನಮ್ಮ ಶಿಪ್ಪಿಂಗ್ ಕಾಸ್ಟು, ನಮ್ಮ ಶಿಪ್ಪಿಂಗು ಹೇಗೆ ಮಾಡ್ತೀವಿ, ನಾವು ಡೆಲಿವರಿ ಹೇಗೆ ಮಾಡಬೇಕು, ಪ್ರೊಫೈಲ್ ಹೇಗೆ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನೋಡ್ಕೊಂಬಂದ್ವಿ. ಸೊ ಶಿಪ್ಪಿಂಗ್ ಆ್ಯಂಡ್ ಡೆಲಿವರಿ ಪ್ರೊಫೈಲಲ್ಲೇ ನೀವು ನಿಮ್ಮ ಶಿಪ್ಪಿಂಗ್ ರೇಟ್ಸ್ ಕೂಡ ಹಾಕೋತೀರಾ. ಇಲ್ಲಿ ನೋಡಿ, ನಿಮ್ಮ ಟೀ ಶರ್ಟ್ಸು, ನಿಮ್ಮ ಜೆನ್ನಿಮ್ಸು, ಯಾವ್ಯಾವ ಪ್ರಾಡಕ್ಟ್ ಇದೆ, ಸ್ಟ್ಯಾಂಡರ್ಡ್ ಫ್ರೀ ಡೆಲಿವರಿ ಕೊಟ್ಟಿದ್ದೀರಾ ಡೊಮೆಸ್ಟಿಕಲ್ಲಿ. ನಿಮಗೇನಾದರೂ ರೇಟ್ಸ್ ಆ್ಯಡ್ ಮಾಡೋಂಗಿದ್ರೆ, ನೀವೇನಾದರೂ ಫ್ಲ್ಯಾಟ್ ರೇಟ್ ಯೂಸ್ ಮಾಡ್ತೀರಾ ಅಥವಾ ಆ್ಯಪ್ ಏನಾದರೂ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಅದು ಯೂಸ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನು ಫ್ಲ್ಯಾಟ್ ರೇಟ್ ಹಾಕೋತಿದ್ದೀನಿ, ಯಾಕಂದರೆ ನಾನು ನನ್ನ ಆನ್ಲೈನ್ ಸ್ಟೋರ್ನ ಯಾವುದಕ್ಕೂ ಮರ್ಜ್ ಮಾಡ್ತಿಲ್ಲ ಅಥವಾ ಕನೆಕ್ಟ್ ಮಾಡ್ಕೊತಿಲ್ಲ. ಸೊ ಶಿಪ್ಪಿಂಗ್ ರೇಟ್ ನಾನು ಕಸ್ಟಮ್ ಮಾಡ್ಕೊತೀನಿ. ಕಸ್ಟಮರ್ ರೇಟ್ ಎಷ್ಟು ಅಂದರೆ ಲೆಟಸ್ ಸೇ 250 rupees ಇಟ್ಕೊಳ್ಳೋಣ.
ಡೆಲಿವರಿ ಡಿಸ್ಕ್ರಿಪ್ಷನ್ ಟ್ರ್ಯಾಕಿಂಗ್ ನಂಬರ್ ಕೊಡ್ತೀನಾ ಅಥವಾ ಆರ್ಡರಲ್ಲಿ ಮಾಡುತ್ತಾ ಅಥವಾ ಶಿಪ್ಸ್ ನೆಕ್ಸ್ಟ್ ಡೇ. ಇವಾಗ ಅಮೆಝಾನಲ್ಲಿ ನೀವು ಯಾವಾಗಲೂ ನೋಡ್ತೀರಾ ಆರ್ಡರ್ ಮಾಡ್ತಿರುವಾಗ ಡೆಲಿವರಿ ಟುಮಾರೋ ಅಥವಾ ಡೆಲಿವರಿ 11 ಜಾನ್ ಅಂತ ಇನ್ಫಾರ್ಮೇಷನ್ ಕೊಟ್ಟಿರ್ತೀರಾ. ಸೊ ಇಲ್ಲಿ ನಾವೇನು ಮಾಡ್ತೀನಿ, ಟ್ರ್ಯಾಕಿಂಗ್ ನಂಬರ್ ಕೊಟ್ಟಿರ್ತೀನಿ. ಸೊ ಟ್ರ್ಯಾಕಿಂಗ್ ನಂಬರಿಂದ ನೀವು ಯಾವಾಗ ಡೆಲಿವರಿ ಬರುತ್ತೆ ಅಂತ ನೀವು ಇದು ಮಾಡ್ಕೊತೀರಿ. ಸೊ ಇದನ್ನು ನೀವು ಆ್ಯಡ್ ಮಾಡ್ಕೊಂಡ್ರಿ. ಸೊ ನಿಮಗಿನ್ನ ಬೇರೆ ಬೇರೆ ಮಾರ್ಕೆಟ್ಸ್ ಆಗಲಿ ಬೇರೆ ಬೇರೆ ಪ್ಲೇಸಸಲ್ಲಿ ಮಾಡಬೇಕು ಅಂದರೆ ನೀವು ಇಲ್ಲಿ ಸ್ಟಾರ್ಟ್ ಶಿಪ್ಪಿಂಗ್ ಟು ಮೋರ್ ಪ್ಲೇಸಸ್ ಅಂತ ಇದೆಯಲ್ಲ, ಇಲ್ಲಿ ನೀವು ಇಲ್ಲಿ ಹೋಗ್ಬಿಟ್ಟು ನೀವು ಮಾರ್ಕೆಟ್ಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಯಾವ ಥರ ಮಾರ್ಕೆಟ್, ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಯಾವ್ದ್ಯಾವ್ದಿದೆ ಅದನ್ನು ನೀವಿಲ್ಲಿ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾವು ಇಂಡಿಯಾ ಮೇಲೆ ಫೋಕಸ್ ಮಾಡೋಣ, ಹಾಗಾಗಿ ನಾನು ಆಲ್ರೆಡಿ ಇಲ್ಲಿ ಡೊಮೆಸ್ಟಿಕ್ ಇಂಡಿಯಾಲಿ ಏನು ಫೇರ್ ಇರುತ್ತೆ ಅಂತ ನಾನು ಇಲ್ಲಿ ಆಲ್ರೆಡಿ ತೊಗೊಂಡಿದ್ದೀನಿ. ಸೊ ಇದನ್ನು ನೀವು ಸೇವ್ ಮಾಡ್ಕೊಳ್ಳಿ, ಸರಿನಾ. ಸೊ ಇಲ್ಲಿ ನೋಡಿ, ನಾವು ಆಲ್ರೆಡಿ ಪ್ರಾಡಕ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ವಿ, ಕಸ್ಟಮ್ ಡೊಮೈನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ವಿ, ನಿಮ್ಮ ಥೀಮ್ನ ನೀವು ಹೇಗೆ ಸೆಲೆಕ್ಟ್ ಮಾಡ್ಕೊತೀರಾ ಅಂತಲೂ ಕೂಡ ನಾವು ನೋಡ್ಕೊಂಡ್ಬಂದ್ವಿ. ಶಿಪ್ಪಿಂಗ್ ರೇಟ್ಸ್ ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ಶಿಪ್ಪಿಂಗ್ ರೇಟ್ಸ್ ಆಗೋಯ್ತು, ನಮ್ಮ ಪ್ರಾಡಕ್ಟ್ಸ್ ಆಗೋಯ್ತು. ಇವಾಗ ನಾವು ಕಸ್ಟಮರ್ ಬಂದು ಆರ್ಡರ್ ಮಾಡಿದ್ರೆ ಪೇಮೆಂಟ್ಸ್ ಹೇಗೆ ಮಾಡ್ಕೊಳ್ಳೋಣ ಅಲ್ವಾ. ಪೇಮೆಂಟ್ ಗೇಟ್ವೇ ಬೇಕು. ಸೊ ಯಾರಾದರೂ ನಿಮ್ಮ ವೆಬ್ಸೈಟಿಗೆ ಬಂದು ಅಲ್ಲಿ ಬೈ ನೌ ಬಟನ್ ಇಲ್ದಿರಾ ಅಥವಾ ನಿಮ್ಮ ಡೀಟೇಲ್ಸ್ ಕೊಡ್ದಿರಾ ನೀವು ಟ್ರಾನ್ಸಾಕ್ಷನ್ ಮಾಡ್ತೀರಂದರೆ ಅದಾಗಲ್ಲ. ದೇರ್ ಶುಡ್ ಬಿ ಅ ಪೇಮೆಂಟ್ ಗೇಟ್ವೇ. ಸೊ ನಾವೀಗ ಪೇಮೆಂಟ್ನ ಹೇಗೆ ಸೆಟಪ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೆಟಪ್ ಪೇಮೆಂಟ್ಸಲ್ಲಿ ಅಂತ ಹೋದರೆ ನೀವು ಇಲ್ಲಿ ನಿಮಗೆ ಡಿಫ್ರೆಂಟ್ ಆಪ್ಷನ್ ಬರುತ್ತೆ. ಸೊ ನೀವು ಆನ್ಲೈನ್ ಪೇಮೆಂಟ್ಸ್ ಇಷ್ಟು ದಿನ ಮಾಡ್ಕೊತಾ ಬಂದಿದ್ರೆ ನಿಮಗೆ ಹಲವಾರು ಆಪ್ಷನ್ಸ್ ಇರುತ್ತೆ. ಪೇಪಾಲ್ ಇದೆ, ಪೇಯು ಇದೆ, ಸ್ಟ್ರೈಪ್ ಇದೆ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ಗೆ, ಅಥವಾ ತುಂಬ ಜನ ಏನು ಮಾಡ್ತಾರೆ, ಪೇ ವಿತ್ ಕ್ರೆಡಿಟ್ ಕಾರ್ಡ್, ಪೇ ವಿತ್ UPI ಅಂತ ಆಪ್ಷನ್ಸ್ ಕೊಡ್ತಾರೆ. ಸೊ ಅದೆಲ್ಲ ಆಪ್ಷನ್ಸ್ ಏನು ಮಾಡಿರುತ್ತೆ, ಅವರು ಫೈನಾನ್ಷಿಯಲ್ ಪ್ರೊವೈಡರ್ಸ್ ಏನಿದೆ ಅದು ಆನ್ಲೈನ್ ಸ್ಟೋರ್ಗೆ ಮರ್ಜ್ ಆಗಿರುತ್ತೆ. ಸೊ ಸಿಮಿಲರ್ಲಿ ಏನು ಮಾಡುತ್ತೆ, ನೀವಿಲ್ಲಿ ಚೂಸ್ ಪ್ರೊವೈಡರ್ ಅಂತ ಮಾಡ್ಕೊಳ್ಳಿ. ಚೂಸ್ ಪ್ರೊವೈಡ್ ಅಂತ ಮಾಡಿದ್ರೆ ಇಲ್ಲಿ ನೋಡಿ, ನಾನು ಹೇಳಿದಾಗೆ ಸ್ಟ್ರೈಪ್ ಇದೆ, ಇಡನ್ ಇದೆ, ಏಷ್ಯಾಬಿಲ್ ಇದೆ, ಫ್ರೀ ಕ್ಯಾಶ್ ಇದೆ, ಇಂಟಿಗ್ರೇಷನ್ಸ್ ಮಾಡ್ಕೋಬೋದು. ಸೊ ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇದು ಮಾಡಿ. ಸೊ ನಾನಿಲ್ಲಿ ರೆಫರೆನ್ಸ್ಗೆ ಇಲ್ಲಿ ಒಂದು ಟೆಸ್ಟಿಂಗ್ ಪರ್ಪಸ್ ಅಂತ ಒಂದು ಗೇಟ್ವೇ ಇದೆ, ಇದನ್ನು ನಾನು ಇಲ್ಲಿ ಆ್ಯಕ್ಟಿವೇಟ್ ಮಾಡ್ಕೊತೀನಿ. ಇದು ಆ್ಯಕ್ಟಿವೇಟ್ ಆಗಿದೆ. ಸೊ ಇವಾಗ ನನ್ನ ಪೇಮೆಂಟ್ ಪ್ರೊವೈಡರ್ ಕೂಡ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಟೆಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ನಿಮಗೆ ಆ್ಯಕ್ಚುಯಲ್ ಪೇಮೆಂಟ್ ಗೇಟ್ವೇ ಬೇಕಾದರೆ ನೀವು ಆ್ಯಕ್ಚುಯಲ್ ಪೇಮೆಂಟ್ ಗೇಟ್ವೇ ಸ್ಟ್ರೈಪ್ ಆಗಲಿ ಪೇಪಾಲ್ ಆಗಲಿ ಇಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಸೊ ಇವಾಗ ನಾವು ನಮ್ಮ ಸ್ಟೋರ್ಗೆ ಹೋಗ್ಬಿಟ್ಟು ನೋಡಿದ್ರೆ ಸೊ ಅಲ್ಲಿ ನಿಮಗೆ ಬೈ ಆಪ್ಷನ್ ಇವಾಗ ಬರುತ್ತೆ. ಬೈ ನೌ ಆಪ್ಷನ್ ಬರುತ್ತೆ ಅಲ್ಲಿ, ಸರಿನಾ. ಸೊ ಇದು ನಿಮ್ಮ ಬೇಸಿಕ್ ಸೆಟಪ್ ಸ್ನೇಹಿತರೆ. ಸೊ ಇಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡ್ಕೊಂಡ್ರಿ, ಕಸ್ಟಮ್ ಡೊಮೈನ್ ಆ್ಯಡ್ ಮಾಡ್ಕೊಂಡ್ರಿ, ಥೀಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಶಿಪ್ಪಿಂಗ್ ರೇಟ್ಸ್ ಕೂಡ ಹಾಕಿದ್ದೀರಾ, ಇವಾಗ ನಿಮ್ಮ ಪೇಮೆಂಟ್ ಗೇಟ್ವೇ ಕೂಡ ರೆಡಿ ಇದೆ. ಸೊ ಈಗ ನಿಮ್ಮ ಆನ್ಲೈನ್ ಸ್ಟೋರ್ ಕಂಪ್ಲೀಟ್ ಆಗಿ ರೆಡಿ ಇದೆ. ಇನ್ನೇನಿದ್ರು ಕಸ್ಟಮರ್ ಬಂದು ನಿಮಗೆ ಆರ್ಡರ್ ಪ್ಲೇಸ್ ಮಾಡೋದು ಒಂದೇ ಬಾಕಿ. ಬಟ್ ಸದ್ಯಕ್ಕೆ ಈಗ ನಾವು ಇವಾಗ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಡ್ಯಾಶ್ಬೋರ್ಡ್ ಇದೆ. ಇನ್ನಷ್ಟು ಬೆನಿಫಿಟ್ಸ್, ಇನ್ನಷ್ಟು ಫೀಚರ್ಸ್ ಏನಿದೆ ಶಾಪಿಫೈಲಿ, ಲೆಟಸ್ ಸೇ ನೀವು ಬ್ಲಾಗ್ಸ್ ಆ್ಯಡ್ ಮಾಡೋ ಹಾಗಿದ್ರೆ, ಕಂಟೆಂಟ್ ಆ್ಯಡ್ ಮಾಡೋ ಹಾಗಿದ್ರೆ, ನಿಮ್ಮ ಅನಾಲಿಟಿಕ್ಸ್ ಹೇಗೆ ಕಾಣಿಸುತ್ತೆ, ನಿಮ್ಮ ರಿಪೋರ್ಟ್ಸ್ ಹೇಗಿದೆ ಆನ್ಲೈನಲ್ಲಿ ಅನ್ನೋದನ್ನೆಲ್ಲಿ ನೋಡ್ಕೊಂಡು ಬರೋಣ. ಲೆಫ್ಟ್ ಸೈಡಲ್ಲಿರೋ ಡ್ಯಾಶ್ ಬೋರ್ಡ್ನ ಸ್ವಲ್ಪ ನೋಡ್ಕೊಂಬರೋಣ. ಇದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಕಸ್ಟಮರ್ಸ್ನ ನೀವು ಹೇಗೆ ರೀಚ್ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊತೀವಿ. ಇಲ್ಲಿ ನಾವು ನಿಮ್ಮ ಪ್ರಾಡಕ್ಟ್ಸ್ಗೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೊಳ್ಳೋದು ಅಂತಲೂ ತಿಳ್ಕೊಳ್ಳೋಣ. ಅಂದರೆ ನಿಮ್ಮ ಹತ್ರ ಸ್ಟಾಕ್ಸ್ ಎಷ್ಟಿದೆ, ಎಷ್ಟು ಆರ್ಡರ್ಸ್ ಇದೆ, ಎಷ್ಟು ಶಿಪ್ ಮಾಡಬೇಕು, ಎಷ್ಟು ಶಿಪ್ ಇನ್ನೂ ಪೆಂಡಿಂಗಲ್ಲಿದೆ ಅನ್ನೋದನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ಕೊತೀರಾ ಅನ್ನೋದನ್ನು ನೋಡ್ಕೊಳ್ಳೋಣ. ಇಲ್ಲಿ ನಿಮ್ಮ ಅನಾಲಿಟಿಕ್ಸ್ ಹೇಗೆ ಬರುತ್ತೆ ಅಂದರೆ, ಅನಾಲಿಟಿಕ್ಸ್ ಇನ್ ದ ಸೆನ್ಸ್ ನಿಮ್ಮ ಆನ್ಲೈನ್ ಸ್ಟೋರ್ನ ಅನಾಲಿಟಿಕ್ಸ್, ಎಷ್ಟು ಜನ ಬಂದು ವಿಸಿಟ್ ಮಾಡ್ತಿದ್ದಾರೆ ವರ್ಸಸ್ ಎಷ್ಟು ಜನ ಬಂದು ಆರ್ಡರ್ ಮಾಡ್ತಾರೆ, ಅದು ಹೇಗೆ ನೋಡ್ಕೊಳ್ಳೋದು ಅಂತ ನೋಡೋಣ. ಮಾರ್ಕೆಟಿಂಗ್ ಡಿಸ್ಕಷನ್ಸ್ ಇರುತ್ತೆ. ಮಾರ್ಕೆಟಿಂಗಲ್ಲಿ ನೀವೇನು ಡಿಸ್ಕೌಂಟ್ಸ್ ಕೊಡಬೇಕಾ, ಆಫರ್ಸ್ ಏನಾದರೂ ಇಡಬೇಕಾ, ಟ್ರೆಂಡಿಂಗ್ಸ್ ಏನಾದರೂ ಮಾಡಬೇಕಾ, ಬ್ಲಾಗ್ನ ಹೇಗೆ ಪೋಸ್ಟ್ ಮಾಡ್ತೀರಾ, ಅದನ್ನೆಲ್ಲ ಒಂಚೂರು ಥರೋವಾಗಿ ನೋಡ್ಕೊಂಬರೋಣ. ಇವೆಲ್ಲ ಸ್ವಲ್ಪ ಎಸೆನ್ಷಿಯಲ್ ಆಗುತ್ತೆ, ಯಾಕಂದರೆ ಈ ಥರದ ಇನ್ಫಾರ್ಮೇಷನ್ ಆಗಲಿ, ಈ ಥರದ ಬೇಸಿಕ್ ಅನಾಲಿಟಿಕ್ಸ್ ನಿಮ್ಮಲ್ಲಿದ್ದರೆ ನೀವು ನಿಮ್ಮ ಬಿಸ್ನೆಸ್ನ ಇನ್ನೂ ಗ್ರೋ ಅಪ್ ಮಾಡ್ಕೊಳೋದಕ್ಕೆ, ಪ್ರಾಫಿಟಬಲ್ ಬಿಸ್ನೆಸ್ ಮಾಡ್ಕೊಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಒನ್ ಆರ್ಡರ್ಸ್ ಅಂತ ಅಲ್ಲಿ ಹೋದರೆ ಇಲ್ಲಿ ನಿಮಗೆ ಡ್ರಾಫ್ಟ್ ಆರ್ಡರ್, ನಿಮಗೆ ಈಗ ಲೆಟಸ್ ಸೇ ನಿಮ್ಮದು ಆನ್ಲೈನ್ ಸ್ಟೋರ್ ಇದೆ. ನಿಮ್ಮ ಆನ್ಲೈನ್ ಸ್ಟೋರಲ್ಲಿ ನೋಡಿ, ನಿಮ್ಮ ಕಾಂಟ್ಯಾಕ್ಟಸ್ ಇನ್ಫಾರ್ಮೇಷನಲ್ಲಿ ನೋಡಿಬಿಟ್ಟು ನಿಮಗೆ ಯಾರಾದರೂ ಫೋನ್ ಮಾಡಿಬಿಟ್ಟು, ಓಕೆ ನಾನು ಇಂತಿಂಥ ಕಂಪ್ನಿಯಿಂದ ಇದ್ದೀನಿ, ನನಗೆ ಇಂತಿಷ್ಟು ಟೀ ಶರ್ಟ್ ಬೇಕು, ಬಲ್ಕ್ ಆಗಿ ಬೇಕು, ನಾನು ನಿಮಗೆ ಪರ್ಚೇಸ್ ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ರೆ ದಟ್ ಬಿಕಮ್ಸ್ ಎನ್ ಆರ್ಡರ್, ಅ ಪರ್ಚೇಸ್ ಆರ್ಡರ್ ಫಾರ್ ಯು
ಅಲ್ವಾ? ಸೊ ನೀವು ಇಲ್ಲಿ ನಿಮ್ಮ ಆರ್ಡರ್ಸಲ್ಲಿ ಹೋಗ್ಬಿಟ್ಟು ಡ್ರಾಫ್ಟಲ್ಲಿ ಮಾಡಿ ಕ್ರಿಯೇಟ್ ಅ ಡ್ರಾಫ್ಟ್ ಆರ್ಡರ್ ಮಾಡಬೇಕು. ಸೊ ಈ ಡ್ರಾಫ್ಟ್ ಆರ್ಡ್ರಲ್ಲಿ ನಿಮ್ದು ಏನೇ ಪ್ರಾಡಕ್ಟ್ ಇರಲಿ ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಲೆಟಸ್ಸೇ ನಾನು ಇವಾಗ ಬರೀ ಟೀ ಶರ್ಟು ಮತ್ತು ಇದು ಹಾಕಿದ್ದೀನಿ. ಸೊ ಲೆಟ್ಸೇ ಬ್ಲೂ ಟೀ ಶರ್ಟ್ ನಮಗೆ ಆ್ಯಡ್ ಮಾಡ್ಕೊಳೋದಿದೆ, ಸರಿನಾ? ಸೊ ಇದೇನಾಗುತ್ತೆ, ಬ್ಲೂ ಟಿ ಶರ್ಟ್ ಕ್ವಾಂಟಿಟಿ ಎಷ್ಟು, ಕ್ವಾಂಟಿಟಿ ಲೆಟಸ್ಸೇ ನಾನು 500 ನಂಬರ್ಸ್ ಅಂತ ಇಟ್ಕೊತೀನಿ. ಸೊ 500 ನಂಬರ್ಸಲ್ಲಿ ನಮಗೆ ಇದು ಬೇಕು ಅಂತ ಹೇಳಿದ್ರೆ GST ಇನ್ಕ್ಲೂಡಿಂಗ್ ಮಾಡಿಕೊಂಡು ನಮ್ಮದು ಇಷ್ಟಿರುತ್ತೆ. ಸೊ ನಾನಿದು ಡ್ಯೂ ರೆಸಿಪ್ಟ್ ವಿದಿನ್ 7 ಡೇಸ್ ಮಾಡಬೇಕಾ, 15 ಡೇಸ್ ಮಾಡಬೇಕಾ ಅವ್ರ ಪೇಮೆಂಟು, ಅಥವಾ 30 ಡೇಸಲ್ಲಿ ಮಾಡಬೇಕಾ ಅನ್ನೋದನ್ನು ಹಾಕಿ ಪೇಮೆಂಟ್ ರಿಮೈಂಡರ್ ನೀವು ಸೆಟಪ್ ಮಾಡಬೇಕಂದ್ರೆ ಪೇಮೆಂಟ್ ರಿಮೈಂಡರ್ ಕೂಡ ಇಲ್ಲಿ ಸೆಟಪ್ ಮಾಡಿಬಿಟ್ಟು ನೀವು ಇನ್ವಾಯ್ಸ್ನ ಸೆಂಡ್ ಮಾಡಿ, ಅಥವಾ ಕ್ರಿಯೇಟ್ ಅನ್ ಆರ್ಡರ್ ಮಾಡ್ಕೊಳ್ಳಿ. ನಾನು ಕ್ರಿಯೇಟ್ ಅನ್ ಆರ್ಡರ್ ಮಾಡ್ಕೊತೀನಿ. ಸೊ ಇಲ್ಲಿ ನಾನು ಆರ್ಡರ್ಗೆ ಹೋದಾಗ ನನಗೆ ಆಲ್ರೆಡಿ ಗೊತ್ತಾಗುತ್ತೆ ನನ್ನ ಹತ್ರ ಈ ಆರ್ಡರ್ ಇದೆ ಆಲ್ರೆಡಿ. ಸೊ ನಾನು ಇದನ್ನು ಶಿಪ್ ಮಾಡಬೇಕು ಆ್ಯಂಡ್ ಪೇಮೆಂಟ್ ಬಂದ್ಬಿಟ್ಟು 13 ಫೆಬ್ರವರಿ ಒಳಗಡೆ ನಾನು ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ದಿಸ್ ಇಸ್ ಹೌ ಯು ವಿಲ್ ಡ್ರಾಫ್ಟ್ ಯುವರ್ ಆರ್ಡರ್ ಇನ್ ದ ಸೆನ್ಸ್, ನಿಮಗೆ ಏನೇ ಆರ್ಡರ್ ಬರಲಿ ನೀವು ಆರ್ಡರ್ ಇನ್ವಾಯ್ಸ್ ಕಾಪಿ ಇರಬೇಕು. ಯಾಕಂದರೆ ನೀವು ಚಿಕ್ಕದಾಗಿ ಬಿಸ್ನೆಸ್ ಮಾಡಲಿ ಅಥವಾ ದೊಡ್ಡದಾಗಿ ಬಿಸ್ನೆಸ್ ಮಾಡಲಿ, ನೀವು ಎಂಡ್ ಆಫ್ ದ ಇಯರ್ ನೀವು ಎಷ್ಟು ಪ್ರಾಫಿಟ್ಸ್ ಮಾಡಿದ್ದೀರಾ ಅಥವಾ ಎಷ್ಟು ಲಾಸ್ ಆಗಿದೆ ಅಥವಾ ಎಷ್ಟು ಯಾವುದು ಟ್ರೆಂಡಿಂಗಲ್ಲಿದೆ ಅಂತ ಗೊತ್ತಾಗೋದಕ್ಕೆ ನಿಮಗೆ ಈ ಇನ್ಫಾರ್ಮೇಷನ್ ತುಂಬ ಅಗತ್ಯ ಆಗಿಬಿಡುತ್ತೆ. ಸೊ ನೀವು ಯಾವುದೇ ಪರ್ಚೇಸ್ ಆಗಲಿ, ಯಾವುದೇ ಸೆಲ್ಲಿಂಗ್ ಕ್ಯಾಟಗರಿ, ನಿಮ್ದೇನೇ ಟ್ರಾನ್ಸಾಕ್ಷನ್ ಇದ್ದರೂ ಅದಕ್ಕೆಲ್ಲದಕ್ಕೂ ಇನ್ವಾಯ್ಸ್ ಇರಲೇಬೇಕು. ನೀವು ಮತ್ತೊಂದು ಕಂಪನಿಯಿಂದ ತೊಗೊಂಡ್ರು ಅಷ್ಟೇ ಅಥವಾ ಮತ್ತೊಬ್ಬರು ನಿಮ್ಮ ಹತ್ರ ಆರ್ಡರ್ ಕೊಟ್ಟರು ಅಷ್ಟೇ, ನಿಮ್ಮ ಇನ್ವಾಯ್ಸಸ್ನ ನೀವು ಡ್ರಾಫ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಎಂಡ್ ಆಫ್ ದ ಇಯರ್ ಆರ್ ಮಂತ್ಲಿ ಇನ್ವಾಯ್ಸ್ ಅಥವಾ ಮಂತ್ಲಿ GST ಏನಾದರೂ ನೀವು ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೀವು ಹೋದರೆ ನಿಮ್ಮ ಎಲ್ಲ ಆರ್ಡರ್ ಡೀಟೇಲ್ಸ್ ಸಿಗುತ್ತೆ. ಅಬ್ಯಾಂಡನ್ ಚೆಕ್ಔಟ್ಸ್ ಅಂತ ಹೇಳಿದ್ರೆ ಇವಾಗ ಹಲವಾರು ಕಸ್ಟಮರ್ಸ್ ಏನು ಮಾಡ್ತಾರೆ, ಸೈನ್ ಅಪ್ ಮಾಡಿಬಿಟ್ಟು ಆ್ಯಡ್ ಮೈ ಕಾರ್ಟ್ ಅಂತ ಹಾಕ್ಬಿಟ್ಟು ಇಟ್ಬಿಟ್ಟಿರ್ತಾರೆ. ಅವ್ರು ಬೈ ಲೇಟರ್ ಅಂತ ಹೇಳಿ ಇನ್ನೊಂದು ಆಪ್ಷನ್ ಬರುತ್ತೆ, ನೀವು ನೋಡಿರ್ತಾರೆ ಹಲವಾರು ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮಲ್ಲಿ. ಅಲ್ಲಿ ಹಾಕಿದರೆ ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಕಸ್ಟಮರ್ಸು ಈ ಥರ ಅಬ್ಯಾಂಡೆಂಟ್ ಕಾರ್ಟ್ ಮಾಡಿದ್ದಾರೆ, ಬಂದುಬಿಟ್ಟು ಬೈ ಮಾಡೋಕ್ಕೆ ಹೋಗಿ ದೆನ್ ದೇ ಹ್ಯಾವ್ ಲೆಫ್ಟ್ ದ ಪೇಜ್ ಅಥವಾ ಆ ಪೇಜಿಂದ ಹೊರಗಡೆ ಹೋಗಿದ್ದಾರೆ. ಸೊ ಅಲ್ಲೇನು ನಿಮಗೆ ಗೊತ್ತಾಗುತ್ತೆ ಅಂದರೆ ಕಸ್ಟಮರ್ಗೆ ಇಂಟೆನ್ಷನ್ ಇದೆ, ಬೈ ಮಾಡೋ ಇಂಟೆನ್ಷನ್ ಇದೆ, ಬಟ್ ಯಾವುದೋ ಒಂದೆರಡು ರೀಸನಿಂದ ಅವರಲ್ಲಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಕೂಡ ನಿಮಗೆ ಆರ್ಡರ್ಸಲ್ಲಿ ಬರುತ್ತೆ. ಲೆಟ್ ಅಸ್ ಸೇ ಪ್ರಾಡಕ್ಟ್ಸ್. ಸೊ ಇವಾಗ ಪ್ರಾಡಕ್ಟ್ ಅಂತ ಬಂದಮೇಲೆ ನಾವೇನೋ ಪ್ರಾಡಕ್ಟ್ ಆ್ಯಡ್ ಮಾಡೋದು ಮಾಡಿಬಿಟ್ವಿ. ಸೊ ನೆಕ್ಸ್ಟ್ ಏನು, ಆ ಪ್ರಾಡಕ್ಟ್ನ ಇನ್ನು ಮಾರ್ಕೆಟ್ ಹೇಗೆ ಮಾಡ್ತೀರಾ, ಅವೈಲಬಿಲಿಟಿ ಹೇಗೆ ನೀವು ಚೆಕ್ ಮಾಡ್ಕೊತೀರಾ. ಇವಾಗ ನಾನು ಕರೆಂಟ್ಲಿ ನಮ್ಮ ಆನ್ಲೈನ್ ಸ್ಟೋರಲ್ಲಿ ಹೋದರೆ ಅಲ್ಲಿ ಸೋಲ್ಡ್ ಔಟ್ ಅಂತ ಇದೆ. ಸೋಲ್ಡ್ ಔಟ್ ಅಂತ ಯಾಕಿದೆ ಅಂದರೆ ನಾನು ಅಲ್ಲಿ ಅವೈಲಬಿಲಿಟಿ ಎಷ್ಟಿದೆ ಅಂತ ನಾನು ಇನ್ವೆಂಟ್ರಿ ಮ್ಯಾನೇಜ್ಮೆಂಟಲ್ಲಿ ಹಾಕಿರಲಿಲ್ಲ. ಸೊ ಇಲ್ಲಿ ನೀವು ಪ್ರಾಡಕ್ಟಲ್ಲಿ ಮಾಡಬೇಕೇನೋ ಅಂದರೆ ನೀವಿಲ್ಲಿ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮಾಡಬೇಕು. ಸೊ ಲೆಟ್ ಅಸ್ ಸೇ ಇವಾಗ ನೀವು ಡೆನಿಮ್ ಇದೆ. ಸೊ ಡೆನಿಮಲ್ಲಿ ಎಷ್ಟು ಅವೈಲಬಲ್ ಇದೆ, ಏನೇನಿದೆ ಅನ್ನೋದನ್ನು ನೀವಿಲ್ಲಿ ಮಾರ್ಕ್ ಮಾಡ್ಕೊಂಬರ್ಬೇಕು. ಸೊ ಇಲ್ಲಿ ಮತ್ತೆ ನಿಮಗೆ ಆ್ಯಡ್ ಪ್ರಾಡಕ್ಟ್ ಅನ್ನೋ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಏನೇನೋ ಮಿಸ್ ಮಾಡ್ಕೊಂಡಿದ್ದೀರಾ, ಲೆಟಸ್ಸೇ ನಿಮ್ಮ ಹತ್ರ ಇಮೇಜಸ್ ಇರಲಿಲ್ಲ, ಇಮೇಜಸ್ ಆ್ಯಡ್ ಮಾಡ್ಕೊಳ್ಳಿ. ವೇರಿಯಂಟ್ ಇರಲಿಲ್ಲ, ವೇರಿಯಂಟ್ ಆ್ಯಡ್ ಮಾಡ್ಕೊಳ್ಳಿ. ಏಜ್ ಗ್ರೂಪು, ಲೊಕೇಶನ್ನು, ಇಲ್ಲಿ ನೋಡಿ ಟೋಟಲ್ ಇನ್ವೆಂಟ್ರಿ ಆಫ್ ದ ಶಾರ್ಟ್ ಲೊಕೇಶನ್ ಅವೈಲಬಲ್. ಸೊ ಇಲ್ಲಿ ನಿಮಗೆ ಇಲ್ಲಿ ನೋಡಿ ಸೇಲ್ಸ್ ಚಾನಲ್, 2 ಸೇಲ್ಸ್ ಚಾನಲಲ್ಲಿ 2 ಜೀನ್ಸ್ ಇದೆ. ಸೊ ಇಲ್ಲಿ ನೀವು ಮಾಡ್ಕೋಬೋದು. ನಿಮಗೆ ಈ ರಿಪೋರ್ಟ್ ಬೇಕಾದರೆ ನೀವು ಎಕ್ಸ್ಪೋರ್ಟ್ ಮಾಡ್ಕೋಬೋದು, ಇದನ್ನು ಇಂಪೋರ್ಟ್ ಮಾಡ್ಕೋಬೋದು. ಅನಾಲಿಟಿಕ್ಸ್ ಬಾರಲ್ಲಿ ತೋರಿಸ್ಬೇಕಂದ್ರೆ ತೋರಿಸ್ಬೋದು, ಅಥವಾ ಇಲ್ಲಿಂದನೇ ನೀವು ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಮಾಡ್ತೀರಾ ಅಂದ್ರೂ ಇಲ್ಲಿಂದ ಆ್ಯಡ್ ಮಾಡ್ಕೋಬೋದು. ಇದನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಆ್ಯಕ್ಟಿವ್ ಪ್ರಾಡಕ್ಟ್ಸ್ ಯಾವುದು ಅಂತ ಕೂಡ ಹೇಳ್ತಾರೆ. ಇಲ್ಲಿ ನೋಡಿ ಬಲ್ಕ್ ಎಡಿಟ್ ಮಾಡಿ. ಸೊ ಇಲ್ಲಿ ನಿಮಗೆ ಅವೈಲೇಬಲ್ ಕ್ವಾಂಟಿಟಿ, ಲೆಟಸ್ ಸೇ ನನಗೆ ಜೀನ್ಸ್ ಬಂದ್ಬಿಟ್ಟು ನಮ್ಮ ಹತ್ರ ಒಂದು 250 ಕ್ವಾಂಟಿಟಿ ಇದೆ. ಮೇಲ್ಸ್ ಅಡಲ್ಟ್ಸ್ದು ಬಂದ್ಬಿಟ್ಟು ನನ್ನ ಹತ್ರ ಒಂದು 430 ಕ್ವಾಂಟಿಟಿ ಇದೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಇದನ್ನು ಸೇವ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಹೋಗ್ಬಿಟ್ಟು ನಿಮ್ಮ ಮತ್ತೊಂದು ಇದನ್ನು ನೀವು ಮಾಡ್ಕೊಳ್ಳಿ. ಟೀ ಶರ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೂಡ ನೀವು ಎಡಿಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಇಲ್ಲೊಂದು ಸಣ್ಣ ಕಾಲಮ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಬಲ್ಕ್ ಎಡಿಟ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಅವೈಲಬಿಲಿಟಿನ ಚೆಕ್ ಮಾಡ್ಕೊಳ್ಳಿ.
ಆನ್ ಹ್ಯಾಂಡ್ ಕ್ವಾಂಟಿಟಿ ನೋಡಿ, ಇಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ ಕೂಡ ಈ ಥರ ಬರುತ್ತೆ. ಕ್ಲೋದಿಂಗ್, ಫ್ಯಾಬ್ರಿಕ್, ಸೈಜ್, ಟಾರ್ಗೆಟ್ ಜೆಂಡರ್, ಆನ್ ಹ್ಯಾಂಡ್ ಕ್ವಾಲಿಟಿ ಎಷ್ಟಿದೆ, ಅವೈಲೇಬಲ್ ಕ್ವಾಂಟಿಟಿ ಎಷ್ಟಿದೆ. ಸೊ ಇಲ್ಲಿ ನೋಡಿ, ನೀವು ಒಂದೊಂದನ್ನು ಚೆಕ್ ಮಾಡ್ಕೊಂಡು, ನಾನು ಯಾಕಂದರೆ ಟಿ ಶರ್ಟಲ್ಲಿ ತುಂಬ ವೇರಿಯಂಟ್ಸ್ನ ಆಪ್ಟ್ ಮಾಡಿದ್ದೆ. ಮೀಡಿಯಮ್ ಸೈಜ್ ಎಷ್ಟಿದೆ, ಲಾರ್ಜ್ ಎಷ್ಟಿದೆ, ಇಲ್ಲೆಲ್ಲ ನೀವು ನಿಮ್ಮ ಸ್ಟೋರ್ನ ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀವೆಲ್ಲ ನಂಬರ್ಸ್ನ ಇಲ್ಲಿ ಫಿಲ್ ಮಾಡಬೇಕು. ನಾನು ಕೆಲವೊಂದನ್ನು ಮಾತ್ರ ಮಾಡ್ತೇನೆ. ಸೊ ಇಲ್ಲಿ ತುಂಬ ವೇರಿಯಂಟ್ಸ್ ಇರೋದ್ರಿಂದ ನಿಮಗೆ ಇಲ್ಲಿಷ್ಟು ಲೆಂದಿ ಲಿಸ್ಟ್ ಬರುತ್ತೆ. ಅದನ್ನು ಮಾಡಿಕೊಂಡು ನಾನು ಸೇವ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಬ್ಯಾಕ್ ಹೋದಾಗ ಇಲ್ಲಿ ನೋಡಿ 16 ವೇರಿಯಂಟ್ಸ್ ಇಲ್ಲಿ ನಿಮಗೆ ಡೆನಿಮ್ ಜೀನ್ಸಲ್ಲಿ ಆಲ್ರೆಡಿ ತೋರಿಸ್ತಾ ಇದೆ. 680 ಇನ್ ಸ್ಟಾಕ್, ಟಿ ಶರ್ಟಲ್ಲಿ 34 ಇನ್ ಸ್ಟಾಕ್ ಫಾರ್ 16 ವೇರಿಯಂಟ್ಸ್ ಅಂತ ಇದೆ. ಸೊ ಇಲ್ಲಿ ನಮ್ಮ ಸ್ಟಾಕ್ನ ಹೇಗೆ ಅಪ್ಡೇಟ್ ಮಾಡ್ಕೊಳೋದು, ಬೇಸ್ಡ್ ಆನ್ ಯುವರ್ ಪ್ರಾಡಕ್ಟ್, ಬೇಸ್ಡ್ ಆನ್ ಯುವರ್ ವೇರಿಯಂಟ್ ಎಷ್ಟಿದೆ ಅಂತ ನೋಡಿಕೊಂಡು ಇಲ್ಲಿ ನಿಮ್ಮ ಇನ್ವೆಂಟ್ರಿನ ನೀವು ಸ್ಟಾಕ್ ಮಾಡ್ಕೋಬೋದು. ಸೊ ನಿಮ್ಗೆ ಆರ್ಡರ್ ಪ್ಲೇಸ್ ಮಾಡ್ತಾ ಹೋದಾಗೆ ಇದು ನಿಮಗೆ ಕಮ್ಮಿ ಹಾಕೊತಾ ಬರುತ್ತೆ. ಸೊ ನಿಮಗೆ ಇವಾಗ ಲೆಟಸ್ ಇವಾಗ 680ಯಲ್ಲಿ ನಿಮಗೆ 100 ಆರ್ಡರ್ಸ್ ಬಂದಿದೆ. ಸೊ ಇದು ಆಟೋಮ್ಯಾಟಿಕಲಿ ಆರ್ಡರ್ ಪ್ಲೇಸ್ ಶಿಪ್ ಆದಮೇಲೆ ಇದು 580 ಆಗಿಬಿಡುತ್ತೆ. ಸೊ ಇದು ನಿಮ್ಮ ಪ್ರಾಡಕ್ಟ್ಸ್ನ ಹೇಗೆ ನೀವು ಇನ್ವೆಂಟ್ರಿ ಮ್ಯಾನೇಜ್ ಮಾಡ್ತೀರ ಅನ್ನೋದು ನೋಡ್ಕೊಂಡ್ವಿ. ಇಲ್ಲಿ ನೋಡಿ, ಇವಾಗ ನೀವು ಇನ್ವೆಂಟ್ರಿ ಚೆಕ್ ಮಾಡಿದ್ರೆ ಇಲ್ಲಿ ನೋಡಿ SQ ಅವೈಲೇಬಲ್ ಎಷ್ಟಿದೆ, ಟಿ ಶರ್ಟ್ ಎಷ್ಟಿದೆ, ಇದನ್ನೆಲ್ಲ ಇಲ್ಲಿಂದ ಕೂಡ ನೀವು ಮಾಡ್ಕೋಬೋದು. 50, 67 ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ನೋಡಿಕೊಂಡು ಇದನ್ನು ಪ್ರಾಪರಾಗಿ ಫಿಲ್ ಮಾಡಿಕೊಂಡು ಇಲ್ಲಿ ನೀವು ಸೇವ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮ್ಮ ಇನ್ವೆಂಟ್ರಿ ಅಪ್ಡೇಟೆಡ್ ಆಗಿದೆ. ಸೊ ಇಲ್ಲಿಂದ ನೀವೇನಾದರೂ ಡಿಲೀಟ್ ಮಾಡಬೇಕಾದ್ರೆ ಅಥವಾ ನೀವೇನಾದರೂ ಚೇಂಜ್ ಮಾಡಬೇಕಾದ್ರೆ ಇಲ್ಲಿಂದನೇ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಕಮಿಟೆಡ್, ನಿಮ್ಗೆ ಆರ್ಡರ್ಸ್ ಬಂದ ತಕ್ಷಣ ಇಲ್ಲಿ ನೀವು ಮೇಲೆ ಹೋದರೆ ಇನ್ವೆಂಟ್ರಿ ದಟ್ಸ್ ಪಾರ್ಟ್ ಆಫ್ ಎನ್ ಅನ್ಫುಲ್ಫಿಲ್ಡ್ ಆರ್ಡರ್. ನಿಮ್ಗೆ ಆರ್ಡರ್ ಆಲ್ರೆಡಿ ಬಂದಿದೆ ಬಟ್ ನೀವು ಶಿಫ್ಟ್ ಮಾಡಲಿಲ್ಲ, ಅದು ನಿಮ್ಮ ಕಮಿಟೆಡ್ ಆರ್ಡರ್ಸಲ್ಲಿ ಕಾಣಿಸುತ್ತೆ. ಅನ್ಅವೈಲೇಬಲ್ ಇನ್ವೆಂಟ್ರಿ ದಟ್ ಇಸ್ ನಾಟ್ ಅವೈಲೇಬಲ್ ಫಾರ್ ಸೇಲ್. ಇವಾಗ ಕೆಲವೊಂದು ನಿಮಗೆ ಡೆಡ್ ಸ್ಟಾಕ್ ಆಗಿರುತ್ತೆ, ಅದನ್ನು ನೀವು ಸೆಲ್ ಮಾಡಬಾರ್ದು ಅಂದ್ಕೊಂಡಿರ್ತೀರ. ಸೊ ಆ ಥರ ಸ್ಟಾಕ್ಸ್ನ ಅದೆಷ್ಟಿದೆ ಅಂತ ನೀವು ಅನ್ಅವೈಲೇಬಲಲ್ಲಿ ಹಾಕಿದ್ರೆ ಅವೈಲೇಬಲ್ ಆನ್ ಹ್ಯಾಂಡಲ್ಲಿ ನಿಮಗೆ ಟೋಟಲ್ ನಂಬರ್ ಇಲ್ಲಿ ಕೊಡುತ್ತೆ. ಸೊ ನಮಗೆ ಇವಾಗ ಯಾವುದೇ ಆರ್ಡರ್ಸ್ ಇಲ್ಲದೆ ಇರೋದ್ರಿಂದ ಕಮಿಟೆಡು ಕೂಡ 0 ಇದೆ. ನಮ್ಮದಿದು ಹೊಸ ಸ್ಟೋರ್ ಆಗಿರೋದ್ರಿಂದ ನಮ್ಮ ಹತ್ರ ನಾಟ್ ಅವೈಲೇಬಲ್ ಸ್ಟಾಕ್ ಕೂಡ 0 ಇರುತ್ತೆ. ಸೊ ಪರ್ಚೇಸ್ ಆರ್ಡರ್ಸ್ ನಾವು ಮೊದಲೇ ಹೇಳಿದಾಗೆ ಆರ್ಡರ್ಸ್ನ ಹೇಗೆ ಡ್ರಾಫ್ಟ್ ಮಾಡ್ತೀವಿ ಅಲ್ಲ, ಇನ್ವಾಯ್ಸ್ ಹೇಗೆ ಡ್ರಾಫ್ಟ್ ಮಾಡ್ತೀವಿ, ಇಲ್ಲೂ ಕೂಡ ನಾವು ಕ್ರಿಯೇಟ್ ಪರ್ಚೇಸ್ ಆರ್ಡರ್ ಮಾಡ್ತೀವಿ. ಸೊ ಪೇಮೆಂಟ್ ಟರ್ಮ್ ಕ್ಯಾಶ್ ಆನ್ ಡೆಲಿವರಿ ಇದೆಯಾ, ಪೇಮೆಂಟ್ ನಾಟ್ ರೆಸೀಟ್ ಇದೆಯಾ, ಪೇಮೆಂಟ್ ಇನ್ ಅಡ್ವಾನ್ಸ್ ಇದೆಯಾ, ಅಥವಾ ನೆಟ್ ಯಾವ ಥರ. ಸೊ ಲೆಟಸ್ ಸೇ ಕ್ಯಾಶ್ ಆನ್ ಡೆಲಿವರಿ ಸ್ವಲ್ಪ ಕಾಮನ್ ಆಗಿದೆ. ಸೊ ಕ್ಯಾಶ್ ಆನ್ ಡೆಲಿವರಿ ಮಾಡ್ಕೊಳ್ಳೋಣ. ಸಪ್ಲೈಯರು INR ಅಲ್ಲಿದೆ. ಶಿಪ್ಮೆಂಟ್ ಡೀಟೇಲ್, ಎಸ್ಟಿಮೇಟೆಡ್ ಅರೈವಲ್ ಎಷ್ಟೊತ್ತಿಗೆ, ಲೆಟಸ್ ಸೇ 16th ಕಳಿಸ್ತಿದ್ದೀರಾ. ಕ್ಯಾರಿಯರ್ ಏನಿದೆ, ನೀವು ಅಮೆಝಾನ್ ಇದೆಯಾ, ಲಾಜಿಸ್ಟಿಕ್ಸ್ ಇದೆಯಾ, ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಟ್ರ್ಯಾಕಿಂಗ್ ನಂಬರ್ ಏನಾದರೂ ಇದ್ದರೆ ಟ್ರ್ಯಾಕಿಂಗ್ ನಂಬರ್ ಹಾಕ್ಕೊಳ್ಳಿ. ನಾನೊಂದು ನಂಬರ್ ಹಾಕಿರ್ತೀನಿ. ಪ್ರಾಡಕ್ಟ್ಸ್ ಯಾವುದಿದೆ ಆ್ಯಡ್ ಮಾಡ್ಕೊಳ್ಳಿ. ನೀವು ಬ್ರೌಸ್ ಮಾಡಿಬಿಟ್ಟು ನೀವು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಟೀನ್ಸ್ ಅಂತ ಹಾಕಿರ್ತೀನಿ, ಆ್ಯಡ್ ಮಾಡ್ತೀನಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಕ್ವಾಂಟಿಟಿ ಎಷ್ಟು, ಲೆಟಸ್ ಸೇ 30 ಟಿ ಶರ್ಟ್ಸ್ ಅಂತ. SKU ಇದೆ. ಸೊ ಏನೇನಿದೆಯೋ ಅದನ್ನೆಲ್ಲ ರೆಫರೆನ್ಸ್ ನಂಬರು, ನೋಟ್ ಟು ಸಪ್ಲೈಯರ್ಗೆ ಏನಾದರೂ ನೋಟ್ ಇದ್ದರೆ, ಕೆಲವೊಂದು ಗ್ಲಾಸಿನ ಐಟಮ್ಸ್ ಇರುತ್ತೆ, ಯು ಡೋಂಟ್ ವಾಂಟ್ ಟು ಮಿಸ್ ಇಟ್ ಆರ್ ಬ್ರೇಕ್ ಇಟ್ ಅಂದರೆ ಡು ನಾಟ್ ಬ್ರೇಕ್ ಆರ್ ಹ್ಯಾಂಡಲ್ ವಿತ್ ಕೇರ್. ತುಂಬ ಬಾಕ್ಸಸಲ್ಲಿ ನೀವು ನೋಡಿರ್ತೀರ ಡು ನಾಟ್ ಬ್ರೇಕ್ ಅಥವಾ ಹ್ಯಾಂಡಲ್ ವಿತ್ ಕೇರ್ ಅಂತ. ಸೊ ಅದು ಡೆಲಿಕೇಟ್ ಐಟಮ್ಸ್ ಇದ್ದರೆ ನೀವೇನಾದರೂ ನೋಟ್ ಕಳಿಸ್ಬೇಕಾದ್ರೆ ನೋಟ್ ಕಳಿಸ್ಕೊಳ್ಳಿ. ಏನಾದರೂ ಟ್ಯಾಗ್ ಮಾಡಬೇಕಾದ್ರೆ ಟ್ಯಾಗ್ ಮಾಡಿಬಿಟ್ಟು ಇದನ್ನು ಸೇವ್ ಮಾಡ್ಕೊಳ್ಳಿ. ಸೊ ನಿಮ್ಮ ಆರ್ಡರ್ ಏನಿದೆ, ನಿಮ್ಮ ಪರ್ಚೇಸ್ ಆರ್ಡರ್ ಸೇವ್ ಆಗಿದೆ. ಸೊ ನಿಮ್ಮ ಪರ್ಚೇಸ್ ಆರ್ಡರ್ ನಂಬರ್ PO1. ಮಾರ್ಕ್ ಆಸ್ ಆರ್ಡರ್ಸ್, ಮೋರ್ ಆ್ಯಕ್ಷನ್ಸ್, ನಿಮ್ಗೆ ಏನಾದರೂ ಬೇರೆದೇ PDF ಬೇಕಾ ಮಾಡ್ಕೊಳ್ಳಿ, ಡಿಲೀಟ್ ಮಾಡಬೇಕಾ, ಡುಪ್ಲಿಕೇಟ್ ಮಾಡ್ಕೋಬೇಕಾ. ಸೊ ನೀವೆಲ್ಲ ಆ ರೀತಿಯ ಟ್ರಾನ್ಸ್ಫಾರ್ಮೇಷನ್ಸ್ ಆಗಲಿ, ಆ ರೀತಿಯ ಮಾಡಿಫಿಕೇಷನ್ಸ್ನ ನಿಮ್ಮ ಪರ್ಚೇಸ್ ಆರ್ಡರಲ್ಲಿ ನೀವು ಮಾಡ್ಕೋಬೋದು. ಸೊ ಇಲ್ಲಿ ಮೇಲೆ ಶಾಪ್ ಲೊಕೇಶನ್ ಇದೆ, ಸಪ್ಲೈಯರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಶಾಪ್ ಲೊಕೇಶನ್ನ ನೀವು ಹಾಕ್ಕೊಳ್ಳಿ. ಸೊ ನಿಮ್ಮ ಶಾಪ್ ಲೊಕೇಶನ್ಗೆ ಬಂದು ಸಪ್ಲೈಯರ್ ಅದನ್ನು ಪಿಕ್ ಮಾಡ್ಕೊಂಡು ಹೋಗ್ತಾರೆ. ಟ್ರಾನ್ಸ್ಫರು ಇಲ್ಲಿ ನಿಮಗೆ ಒಂದು ಲೊಕೇಶನಿಂದ ಲೆಟಸ್ ಒಂದು ಗೋಡೌನಿಂದ ಇನ್ನೊಂದು ಗೋಡೌನಿಗೆ ಕಳಿಸ್ಬೇಕಾದ್ರೆ ನೀವು ಇದನ್ನು ಟ್ರಾನ್ಸ್ಫರ್ ಯೂಸ್ ಮಾಡ್ಕೋಬೋದು. ನಿಮ್ಮೇನಿಲ್ಲ, ನೇಮ್ ಆ್ಯಡ್ ಮಾಡ್ಕೊಳ್ಳಿ, ಅಡ್ರೆಸ್ ಆ್ಯಡ್ ಮಾಡ್ಕೊಳ್ಳಿ. ಈ ಲೊಕೇಶನಿಂದ ಪಿಕ್ ಮಾಡಿಕೊಂಡು ಇನ್ನೊಂದು ಲೊಕೇಶನ್ಗೆ ಅವರು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾರೆ. ಅದು ದಟ್ ಇಸ್ ವಾಟ್ ಟ್ರಾನ್ಸ್ಫರ್. ಲೆಟಸ್ ಇವಾಗ ನೀವು ಗಿಫ್ಟ್ ಕಾರ್ಡ್ಸ್ ಕೊಡ್ತೀರಾ. ಸೊ ತುಂಬ ಆನ್ಲೈನ್ ಶಾಪಿಂಗಲ್ಲಿ ಇವಾಗ ನಿಮಗೆ ದಿವಾಲಿ ಅಥವಾ ನ್ಯೂ ಇಯರ್ ಬಂದರೆ ಅವ್ರು ಏನು ಮಾಡ್ತಾರೆ, ನೀವು 3000ಗೆ ಶಾಪ್ ಮಾಡಿದ್ರೆ ನಿಮಗೆ 500 ಗಿಫ್ಟ್ ವಾಚರ್ ಕೊಡ್ತೀವಿ.
ಅಥವಾ ನೀವು ಗಿಫ್ಟ್ ಕಾರ್ಡ್ನೇ ತೊಗೋಬೋದು. ಸೊ ಅದನ್ನು ನೀವು ಈ ಕಡೆ ಜನ್ರೇಟ್ ಮಾಡ್ಕೋಬೋದು. ಕ್ರಿಯೇಟ್ ಅ ಗಿಫ್ಟ್ ಕಾರ್ಡ್ ಆದರೂ ಮಾಡ್ಕೊಳ್ಳಿ, ಆ್ಯಡ್ ಅ ಗಿಫ್ಟ್ ಕಾರ್ಡ್ ಪ್ರಾಡಕ್ಟ್ ಆದರೂ ಮಾಡ್ಕೊಳ್ಳಿ. ಕ್ರಿಯೇಟ್ ಗಿಫ್ಟ್ ಕಾರ್ಡ್ ಪ್ರಾಡಕ್ಟಲ್ಲಿ ಹೋದರೆ ನಿಮ್ಗೆ ಏನಿದೆ ಗಿಫ್ಟ್ ಕಾರ್ಡ್ ಕೋಡ್ ನಂಬರು, ವ್ಯಾಲ್ಯೂ ಏನಿದೆ ಅದನ್ನು ಹಾಕ್ಕೊಂಡು ನೀವು ಅದನ್ನು ಸೇವ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ವ್ಯಾಲ್ಯೂ ಲೆಟರ್ಸ್ ನಾನು 1000 ರೂಪೀಸ್ ಕೊಡಬೇಕು, 1000 ರೂಪೀಸ್ ಹಾಕಿ ನೋ ಎಕ್ಸ್ಪೈರೇಷನ್ ಡೇಟ್ ಆರ್ ಎಕ್ಸ್ಪೈರಿ ಡೇಟ್ ಹಾಕಬೇಕಂದ್ರೆ ಲೆಟರ್ಸ್ ಇದು 31st ಇದೆ ಅಂದರೆ ನೀವು ಇದನ್ನು ಸೇವ್ ಮಾಡ್ಕೊಳ್ಳಿ. ಸೊ ನಿಮ್ಮ ಗಿಫ್ಟ್ ಕಾರ್ಡ್ ಇಲ್ಲಿ ಸೇವ್ ಆಗಿದೆ. ನೀವು ಇದನ್ನು ಯಾರಿಗಾದ್ರೂ ಕಳಿಸ್ಬೇಕಾದ್ರೆ ಈ ಕೋಡ್ನ ಕಾಪಿ ಮಾಡಿಬಿಟ್ಟು ಹೋಗ್ಬೋದು. ಇದನ್ನು ಡಿಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಡಿಆಕ್ಟಿವೇಟ್ ಕೂಡ ಮಾಡ್ಕೋಬೋದು. ಸೊ ದಿಸ್ ಇಸ್ ಹೌ ನಿಮ್ಮ ಇನ್ವೆಂಟ್ರಿ ಪ್ಲ್ಯಾನ್ ಆಗುತ್ತೆ. ನಿಮ್ಮ ಕಲೆಕ್ಷನ್ಸ್ ಹೇಗಿದೆ ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಪರ್ಚೇಸ್ ಆರ್ಡರ್ಸ್ ಹೇಗೆ ಮಾಡಬೇಕು, ಟ್ರಾನ್ಸ್ಫರ್ಸ್ ಫ್ರಮ್ ಒನ್ ಲೊಕೇಶನ್ ಟು ಅನದರ್ ಲೊಕೇಶನ್ ಹೇಗಾಗುತ್ತೆ, ಗಿಫ್ಟ್ ಕಾರ್ಡ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನೆಲ್ಲ ನಾವು ನೋಡ್ಕೊಂಡ್ಬಂದ್ವಿ. ಸೊ ಇವೆಲ್ಲ ನಾವು ನೋಡಿರೋದೆಲ್ಲ ನಿಮ್ಮ ಸ್ಟೋರಿನ ಸಂಬಂಧಿತ ವಿಷಯಗಳು ಮಾತ್ರ ಅಲ್ವಾ. ಸೊ ಆರ್ಡರ್ಸ್ ಆಗಲಿ, ಇನ್ವೆಂಟ್ರಿ ಆಗಲಿ, ರೆಸೀಟ್ಸ್ ಆಗಲಿ, ಪರ್ಚೇಸ್ ಆರ್ಡರ್ ಆಗಲಿ, ಇವೆಲ್ಲ ನಿಮಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ನಿಮ್ಮ ಹತ್ರ ಎಲ್ಲ ಇನ್ಫಾರ್ಮೇಷನ್ ರೆಡಿ ಇದೆ, ನಿಮ್ಮ ಹತ್ರ ಇನ್ವೆಂಟ್ರಿ ರೆಡಿ ಇದೆ, ಪರ್ಚೇಸ್ ಆರ್ಡರ್ ರೆಡಿ ಇದೆ. ಸೊ ಇವಾಗ ನಿಮ್ಮ ಕಸ್ಟಮರ್ಸ್ ಹೇಗೆ ಇದನ್ನು ನೋಡ್ತಾರೆ ಅಥವಾ ಆನ್ಲೈನ್ ಸ್ಟೋರ್ನ ಹೇಗೆ ನಿಮ್ಮ ಕಸ್ಟಮರ್ಸ್ ತೊಗೊಳ್ತಾರೆ ಅನ್ನೋದನ್ನು ನಾವು ಮುಂದೆ ನೋಡೋಣ. ಸೊ ನಾವಿವಾಗ ಕಸ್ಟಮರ್ ಡ್ಯಾಶ್ಬೋರ್ಡ್ಗೆ ಅಂತ ಹೋದರೆ, ನಾನು ಮೊದಲೇ ಹೇಳಿದ್ದೆ ಇದು ಹೊಸ ಬಿಸ್ನೆಸ್ ಆದವ್ರಿಗೂ ಶಾಪಿಫೈ ಯೂಸ್ ಆಗುತ್ತೆ ಅಥವಾ ಎಕ್ಸಿಸ್ಟಿಂಗ್ ಬಿಸ್ನೆಸ್ಗೂ ಯೂಸ್ ಆಗುತ್ತೆ ಅಂತ. ಸೊ ನಿಮ್ಮ ಹತ್ರ ಆಲ್ರೆಡಿ ಬಿಸ್ನೆಸ್ ಇದ್ದು ನೀವು ಆ ಕಸ್ಟಮರ್ಸ್ನ ನೀವು ಆನ್ಲೈನ್ ಮೋಡ್ಗೆ ತರಬೇಕಾದ್ರೆ ಇಂಪೋರ್ಟ್ ಕಸ್ಟಮರ್ಸ್ ಅಂತ ಇರುತ್ತೆ. ಸೊ ಇಂಪೋರ್ಟ್ ಕಸ್ಟಮರ್ ಅಂದರೆ ಇಲ್ಲಿ ನೋಡಿ ಸ್ಯಾಂಪಲ್ CSV ಇರುತ್ತೆ. ಸೊ ನಿಮ್ಮ ಹತ್ರ 100-200 ಜನ ಶಾಪರ್ಸ್ ಆಲ್ರೆಡಿ ಇದ್ದಾರೆ. ಸೊ ಇವಾಗ ಲೆಟಸ್ಸೇ ಒಂದು ಚಿಕ್ಕ ಅಂಗಡಿಯಲ್ಲಿ ಯಾವಾಗಲೂ ಮಂತ್ಲಿ ಬೈಯರ್ಸ್ ಇದ್ದೇ ಇರ್ತಾರೆ. ಸೊ ಪ್ರತಿ ತಿಂಗಳು ಅಲ್ಲಿ ಬಂದು ದಿನಸಿ ತೊಗೊಂಡು ಹೋಗಿರ್ತಾರೆ ಅಥವಾ ಪ್ರತಿ ತಿಂಗಳು ಇವ್ರು ಶಾಪ್ ಮಾಡೋರು ಇದ್ದೇ ಇರ್ತಾರೆ. ಸೊ ಆ ರೀತಿ ಕಸ್ಟಮರ್ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಆಲ್ರೆಡಿ ಇದೆ. ಸೊ ಆ ಇನ್ಫಾರ್ಮೇಷನ್ನ ನೀವು ಈ CVV ಸ್ಯಾಂಪಲ್ ಪ್ರಕಾರ ಸೆಗ್ರಿಗೇಟ್ ಮಾಡಿಬಿಟ್ಟು ಅವ್ರನ್ನ ಇಲ್ಲಿ ಆ್ಯಸ್ ಅ ಫೈಲ್ ಮುಖಾಂತರ ಆ್ಯಡ್ ಮಾಡ್ಬೋದು. ಅಥವಾ ನೀವು ನಿಮ್ಮ ಹೊಸ ಕಸ್ಟಮರ್ಸ್ನ ಈ ಥರ ಆ್ಯಡ್ ಮಾಡ್ಕೋಬೋದು. ಲೆಟಸ್ಸೇ ಫಸ್ಟ್ ನೇಮ್ ನಾನು ರೋಹನ್ ಅಂತ ಹಾಕೋತೀನಿ, ಲಾಸ್ಟ್ ನೇಮ್ ಏನಿದೆ ಲೆಟಸ್ಸೇ ನಾನೇನಾದರೂ ಇಂಗ್ಲೀಷ್, ಅವ್ರ ಇಮೇಲ್ ID ಏನಾದರೂ ಇದ್ದರೆ, ಫೋನ್ ನಂಬರ್ ಇದ್ದರೆ, ಕಸ್ಟಮರ್ ಅಗ್ರಿ ಟು ರಿಸೀವ್ ಮಾರ್ಕೆಟಿಂಗ್ ಇಮೇಲ್ಸ್ ಹಾಕ್ಕೊಂಬಿಟ್ಟು ಅವ್ರ ಅಡ್ರೆಸ್ಸು, ಕಲೆಕ್ಟ್ ಟ್ಯಾಕ್ಸ್ ಅನ್ಲೆಸ್ ಎಕ್ಸಂಪ್ಷನ್ಸ್, ಡೋಂಟ್ ಕಲೆಕ್ಟ್ ಟ್ಯಾಕ್ಸ್ ಏನಿದೆಯೋ ಅದನ್ನು ಸೇವ್ ಮಾಡಿಕೊಂಡು ಪ್ರತಿಯೊಂದು ಕಸ್ಟಮರ್ನ ನೀವು ಈ ರೀತಿ ಆ್ಯಡ್ ಮಾಡ್ಕೋಬೋದು. ಸೊ ಇವರೆಲ್ಲ ನಿಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ಕೂಡ ಆಗುತ್ತೆ ಅಥವಾ ನಿಮ್ಮ ಹೊಸ ಕಸ್ಟಮರ್ ಕೂಡ ಆಗ್ತಾರೆ. ಸೊ ನೀವು ನಿಮ್ಮ ಕಸ್ಟಮರ್ಸ್ನ ಆ್ಯಪ್ ಮುಖಾಂತರ ನೀವು ಇನ್ವೈಟ್ ಮಾಡ್ಕೊತೀರಾ ಅಂತ ಹೇಳಿದ್ರು ಇಲ್ಲಿ ನೋಡಿ ಆ್ಯಪ್ ರೆಕಮೆಂಡೇಷನ್ಸ್ ಅಂತ ಇದೆ. ಸೊ ನೀವು ಇಲ್ಲಿ ಆ್ಯಪ್ ರೆಕಮೆಂಡೇಷನ್ಸ್ಗೆ ಹೋದರೆ ನೀವು ಇಲ್ಲಿಂದ ಯಾವುದಾದ್ರೂ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ನ ನೀವಿಲ್ಲಿ, ನಾನು ಮೊದಲೇ ಹೇಳಿದ್ದೆ ನಾವು ತುಂಬ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಕೂಡ ನಾವು ಇಲ್ಲಿ ಈ ಡೊಮೈನನ್ನು ಕ್ಲಬ್ ಮಾಡ್ಕೋಬೋದು. ಸೊ ಇಲ್ಲಿಂದ ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ನೀವು ನಿಮ್ಮ ಕಸ್ಟಮರ್ ಬೇಸ್ನ ಬೆಳೆಸ್ಕೋಬೋದು. ಸೊ ಲೆಟಸ್ಸೇ ಇತ್ತೀಚಿನ ಟ್ರೆಂಡಲ್ಲಿ ಇನ್ಸ್ಟಾಗ್ರಾಮ್ ಜಾಸ್ತಿ ಇದೆ, ಯೂಟ್ಯೂಬ್ ಜಾಸ್ತಿ ಇದೆ. ಸೊ ನೀವು ಅದನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಿಮ್ಮ ಡೊಮೈನ್ಗೆ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಇದು ಯೂಸ್ ಆಗುತ್ತೆ. ಸೊ ನಿಮ್ಮ ಕಸ್ಟಮರ್ ಬೇಸ್ನ ನೀವು ಈ ಥರ ಜಾಸ್ತಿ ಮಾಡ್ಕೋಬೋದು. ಸೊ ಸೆಗ್ಮೆಂಟ್ಸ್ ಅಂದರೆ ಏನು ಅಂತ ನೋಡೋಣ. ಇದು ಕಸ್ಟಮರ್ ಸೆಗ್ಮೆಂಟೇಷನ್ ಅಂತ ಹೇಳ್ತೀವಿ. ಸೊ ನಿಮ್ಮ ಹತ್ರ ಬರೋ ಎಲ್ಲ ಕಸ್ಟಮರ್ಸು ತೊಗೊಂಡು ಹೋಗಲ್ಲ. ಸೊ ನಾವು ಫಾರ್ ಎಕ್ಸಾಂಪಲ್ ನಾವೀಗ ಒಂದು ಶೋರೂಮ್ ಆಗಲಿ ಒಂದು ಮಾಲ್ ಆಗಲಿ ತೊಗೊಳ್ಳೋಣ. ಮಾಲ್ಗೆ ಹೋಗೋ ಪ್ರತಿ ವ್ಯಕ್ತಿ ಕೂಡ ಶಾಪಿಂಗ್ ಮಾಡ್ತಾನೆ ಅನ್ನೋದೇನಿಲ್ಲ ಅಲ್ವಾ. ಸೊ ನಿಮ್ಮ ಶಾಪಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಸುಮ್ಮನೆ ಬ್ರೌಸ್ ಮಾಡ್ಕೊಂಡು ಹೋಗ್ತಾರೆ, ಎಷ್ಟು ಜನ ಆ್ಯಡ್ ಯೋ ಕಾರ್ಟ್ ಮಾಡ್ತಾರೆ, ಎಷ್ಟು ಜನ ಬೈಟ್ ಲೇಟ ಮಾಡ್ತಾರೆ, ಅದು ಒಂದು ಸೆಗ್ಮೆಂಟೇಷನ್. ಸೊ ನೀವಿವಾಗ ಸೆಗ್ಮೆಂಟೇಷನ್ ಹೇಗೆ ಮಾಡ್ತೀರಾ, ಕಸ್ಟಮರ್ಸ್ ಹೂ ಹ್ಯಾವ್ ಪರ್ಚೇಸ್ ಅಟ್ಲೀಸ್ಟ್ ಒನ್ಸ್. ಕೆಲವ್ರು ಹೇಳ್ತಾರೆ ಅಯ್ಯೋ ನಾನು ಅಮೆಝಾನಲ್ಲಿ ಬರೀ ಒಂದೇ ಸಲ ತೊಗೊಂಡಿದ್ದೆ, ಆ ಸ್ಟೋರಿಂದ ನಾನು ಒಂದು ಸಲ ತೊಗೊಂಡಿದ್ದೆ, ಅದಾದಮೇಲೆ ನಾನು ಮತ್ತೆ ಹೋಗಲೇ ಇಲ್ಲ. ಸೊ ದೋಸ್ ಕೈಂಡ್ ಆಫ್ ಕಸ್ಟಮರ್ಸ್ ಆರ್ ಡಿಫ್ರೆಂಟ್. ಇನ್ನು ಕೆಲವು ಕಸ್ಟಮರ್ ಇರ್ತಾರೆ ಏನು ಖರೀದಿ ಮಾಡಿರಲ್ಲ, ಬಟ್ ಅವ್ರು ಇಮೇಲ್ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಅವ್ರಿಗೆ ಏನಂದರೆ ನಿಮ್ಮ ಎಲ್ಲ ಡಿಸ್ಕೌಂಟ್ ಆಗಲಿ ನಿಮ್ಮ ಆಫರ್ಸ್ ಆಗಲಿ ಎಲ್ಲ ಅವ್ರಿಗೆ ತಿಳ್ಕೊಬೇಕಾಗತ್ತೆ. ಸೊ ಆ ರೀತಿ ಕಸ್ಟಮರ್ಸ್ ಅವರೊಂದು ಡಿಫ್ರೆಂಟ್ ಕ್ಯಾಟಗರಿ. ಇನ್ನೊಬ್ಬರು ಕಸ್ಟಮರ್ಸ್ ಅಂದರೆ ಲಾಸ್ಟ್ 30 ಡೇಸಲ್ಲಿ ನಿಮ್ಮ ಹತ್ರ ಯಾರು ಬಂದು ಕಾರ್ಟಲ್ಲಿ ಎಲ್ಲ ಸಾಮಾನು ಹಾಕ್ಬಿಟ್ಟು ದೆ ಡಿಡ್ ನಾಟ್ ಪೇ, ಅವ್ರು ನಿಮಗೇನು ಪೇ ಮಾಡ್ದಿರಾ ಕಾರ್ಟಿಂದ ವಾಪಸ್ ಹೊರಟೋಗಿರ್ತಾರೆ, ಅವರು ಅಬಾಂಡೆಂಟ್ ಚೆಕ್ಔಟ್ಸ್ ಅಂತ ಇರ್ತಾರೆ. ಕಸ್ಟಮರ್ಸ್ ಪರ್ಚೇಸ್ ಮೋರ್ ದೆನ್ ಒನ್ಸ್, ರಿಪೀಟೆಡ್ ಕಸ್ಟಮರ್ಸ್ ಅಂತ ಏನು ಹೇಳ್ತೀವಿ. ಒಂದ್ಸಲ ತೊಗೊಂಡು ಓಕೆ ಚೆನ್ನಾಗಿದೆ ಫೀಡ್ಬ್ಯಾಕ್ ಅಂತ ಮತ್ತೆ ಬರೋರು ಅವ್ರು ರಿಪೀಟೆಡ್ ಕಸ್ಟಮರ್, ಅವ್ರದ್ದು ಇನ್ನೊಂದು ಸೆಗ್ಮೆಂಟು. ಕಸ್ಟಮರ್ ಹೂ ಹ್ಯಾವೆಂಟ್ ಪರ್ಚೇಸ್ಡ್, ಬಂದರು ಜಸ್ಟ್ ಸ್ಟೆಪ್ಡ್ ಔಟ್, ನಿಮ್ಮ ವೆಬ್ಸೈಟ್ಗೆ ಬಂದರು ಹಾಗೆ ಹೋದರು, ಅವ್ರು ಇನ್ನೊಂದು ರೀತಿಯ ಕಸ್ಟಮರ್ಸ್ ಆಗಿರ್ತಾರೆ. ಸೊ ನೀವು ಆ ಥರ ಸೆಗ್ಮೆಂಟೇಷನ್ ಮಾಡ್ಕೋಬೋದು.
ಸೊ ಲೆಟಸ್ ಇಲ್ಲಿ ಮಾಡಿದ್ರೆ ಇಲ್ಲಿ ನೋ ಕಸ್ಟಮರ್ಸ್, ಬಿಕಾಸ್ ನಾವು ಇವತ್ತಷ್ಟೇ ನಾವು ಆನ್ಲೈನ್ ಸ್ಟೋರ್ನ ಓಪನ್ ಮಾಡಿರೋದು, ಹಾಗಾಗಿ ನಾವು ಇನ್ಫಾರ್ಮೇಷನ್ ಏನೂ ಸಿಗ್ತಾ ಇಲ್ಲ ಇಲ್ಲಿ. ಬಟ್ ನಿಮ್ಮ ಸ್ಟೋರಿಗೆ ಒಂದು ಸ್ವಲ್ಪ ಸಮಯ ಆದಮೇಲೆ ಈ ಇಂಡೆಕ್ಸ್ ಕೂಡ ಅಥವಾ ಈ ನಂಬರ್ಸ್ ಕೂಡ ಜಾಸ್ತಿ ಆಗುತ್ತೆ. ಬಟ್ ಇದನ್ನು ನೀವು ಎಲ್ಲಿ ಇನ್ಫಾರ್ಮೇಷನ್ ನೋಡ್ಬೋದು ಅಂದರೆ ನಿಮ್ಮ ಲೆಫ್ಟ್ ಸೈಡ್ ಡೆಸ್ಕಲ್ಲಿ 4th ಕ್ಯಾಟಗರಿ ಕಸ್ಟಮರ್ಸ್ ಅಂತ ಬಂದರೆ ಅಲ್ಲಿ ಕಸ್ಟಮರ್ಸು ಮತ್ತು ಅಲ್ಲಿ ಸೆಗ್ಮೆಂಟೇಷನ್ ಕೂಡ ನೀವು ನೋಡ್ಕೋಬೋದು. ಸೊ ನಾವೀಗ ಪ್ರಾಡಕ್ಟ್ಸು ಆರ್ಡರ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ, ಕಸ್ಟಮರ್ಸ್ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದು ನೋಡ್ಕೊಂಡ್ವಿ, ಕಸ್ಟಮರ್ಸ್ನ ಹೇಗೆ ಅಟ್ರ್ಯಾಕ್ಟ್ ಮಾಡ್ಕೋಬೋದು ಅಂತಲೂ ನೋಡ್ಕೊಂಡ್ವಿ. ಸೊ ಇವೆಲ್ಲ ನಿಮ್ಮ ಕಸ್ಟಮರ್ ಬಗ್ಗೆ ನಿಮಗೆ ಇರೋ ಇನ್ಫಾರ್ಮೇಷನ್. ಸೊ ಕಸ್ಟಮರ್ಸ್ ಹೇಗೆ ಬರ್ತಾರೆ, ನಿಮ್ಮ ಹತ್ರ ಕೆಲವು ಕಾಂಟೆಂಟ್ ಇರಬೇಕು. ಸೊ ಕಸ್ಟಮರ್ ಒಂದು ಶಾಪ್ ಇದೆ ಅಂದ ತಕ್ಷಣ ಬರಲ್ಲ ಅಲ್ಲ. ಸೊ ನೀವು ಯಾವುದೇ ಸ್ಟೋರ್ಸ್ ಆಗಲಿ ಮಾಲ್ಸ್ ಆಗಲಿ ಹೋಗಿರಲಿ, ನಿಮಗೆ ಅಲ್ಲಿ ನೀವು ಹೊರಗಡೆ ಬರಬೇಕಂದ್ರೆ ಹೊರಗಡೆ ಒಂದು ಹೋರ್ಡಿಂಗ್ ಇರುತ್ತೆ. ಸೊ ಬೈ ಫಾರ್ 299 ಯು ವಿಲ್ ಗೆಟ್ ಆಫ್ ಆನ್ 999, ಅಥವಾ ಬೈ 2 get 1 ಫ್ರೀ, ಅಥವಾ 50% ಆಫ್ ಸೇಲ್ ಆರ್ ಸೀಸನ್ ಸೇಲ್, ವಿಂಟರ್ ಸೇಲ್. ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಅವರು ಕಾಂಟೆಂಟ್ನ ಮಾಡಿ ಡಿಸ್ಪ್ಲೇ ಮಾಡಿರ್ತಾರೆ. ಸಿಮಿಲರ್ಲಿ ನಿಮ್ಮ ಆನ್ಲೈನ್ ಸ್ಟೋರಲ್ಲಿ ನೀವು ಹೇಗೆ ಕಾಂಟೆಂಟ್ ಮಾಡಿ ಅಟ್ರ್ಯಾಕ್ಟ್ ಮಾಡ್ಕೊತೀರಾ ಕಸ್ಟಮರ್ಸ್ ಅನ್ನೋದನ್ನು ನಾವೀಗ ನೋಡೋಣ. ಸೊ ನೀವು ಇಲ್ಲಿ ಕಸ್ಟಮರ್ಸ್ ಆದಮೇಲೆ ನಿಮಗೆ ನೆಕ್ಸ್ಟ್ ಸೆಗ್ಮೆಂಟ್ ಸಿಗೋದು ಕಾಂಟೆಂಟ್ ಅಂತ ಹೇಳಿ. ಸೊ ಇಲ್ಲಿ ನಿಮಗೆ ಮೆಟಾ ಆಬ್ಜೆಕ್ಟ್ಸ್ ಇದೆ. ಸ್ಟೋರ್ ಫ್ರಂಟಲ್ಲಿ ವೆಬ್ ಪೇಜಸಲ್ಲಿ ಹೇಗೆ ಮಾಡ್ಕೋಬೇಕು, ಆ್ಯಕ್ಟಿವ್ ಎಂಟ್ರೀಸ್ ಎಷ್ಟಿದೆ, ಏಜ್ ಗ್ರೂಪ್ ಏನಿದೆ, ಎಲ್ಲ ಕಲರ್ಸು ಸೈಜಸ್ಸು ನಿಮ್ಮದೆಲ್ಲ ಮೆಟಾ ಆಬ್ಜೆಕ್ಟ್ಸ್ ಇಲ್ಲಿ ಕಾಣಿಸುತ್ತೆ. ಸೊ ನಿಮ್ಗೇನಾದರೂ ಇನ್ನೊಂದು ಡೆಫಿನಿಷನ್ ಆ್ಯಡ್ ಮಾಡಬೇಕು ಅಂದರೆ ನೀವು ಮತ್ತೆ ಡೆಫಿನಿಷನ್ ಆ್ಯಡ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಹಾಕ್ಕೊಳ್ಳಿ. ಸ್ಟೋರ್ ಫ್ರಂಟ್ ಆ್ಯಕ್ಸಸಲ್ಲಿ ಬೋರ್ಡ್ಸ್ ಏನಾದರೂ ಹಾಕೋಬೇಕಂದ್ರೆ ಮಾಡ್ಕೊಳ್ಳಿ. ಪ್ರಾಡಕ್ಟಲ್ಲಿ ಕಸ್ಟಮರ್ಸಲ್ಲಿ ಡ್ರಾಫ್ಟ್ ಆರ್ಡರ್ಸ್. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೇನಾದರೂ ಫೈಲ್ಸ್ ಅಟ್ಯಾಚ್ ಮಾಡಬೇಕು ಅಂತ ಹೇಳಿದ್ರೆ ಫೈಲ್ಸ್ ಆಗಲಿ, ಲೆಟರ್ಸೇ ನಿಮಗೆ ಇನ್ನೂ ಬ್ಯೂಟಿಫಿಕೇಷನ್ ಬೇಕು, ನಿಮ್ಗೇನಾದರೂ ಈ ಫೋಟೋ ಇಷ್ಟ ಆಗಲಿಲ್ಲ. ಸೊ ಕೆಲವೊಂದು ಸಲ ಈ ಆ್ಯಡ್ ಬ್ರ್ಯಾಂಡಿಂಗ್ ಎಲ್ಲ ನೀವು ನೋಡಿರ್ತೀರ ಜಾಸ್ತಿ ಅಲ್ವಾ, ದೊಡ್ಡ ದೊಡ್ಡ ಸಿನಿಮಾ ಸೆಲೆಬ್ರಿಟೀಸ್ ಆಗಲಿ ಯಾವ ಥರ ಬಟ್ಟೆ ಹಾಕ್ಕೊಂಡು ಡಿಸ್ಪ್ಲೇ ಮಾಡೋದಾಗಲಿ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಪಾಯಿಂಟ್ ಆಫ್ ಅಟ್ರಾಕ್ಷನ್ ಫಾರ್ ಕಸ್ಟಮರ್ಸ್ ಅಂತ ಹೇಳ್ಬೋದು. ನೀವು ಆ ರೀತಿ ಏನಾದರೂ ಪಿಕ್ಚರ್ಸ್ನ ತೊಗೊಂಡು ನೀವು ಪೋಸ್ಟ್ ಮಾಡಬೇಕಂತ ಹೇಳಿದ್ರೆ ನೀವು ಇಲ್ಲೆಲ್ಲ ಇಮೇಜಸ್ನ ಥೀಮ್ಸ್ನ ಎಲ್ಲ ಚೇಂಜ್ ಮಾಡ್ಕೋಬೇಕು. ಮೆನ್ಯೂ ಅಂತ ಇದೆ, ನಿಮ್ಮ ಹೋಮ್ ಮೆನ್ಯೂ. ನೀವು ಕ್ರಿಯೇಟ್ ಮೆನ್ಯೂ ಮಾಡ್ಕೋಬೋದು, URL ಡೈರೆಕ್ಷನ್ಸ್ ಕೊಡ್ಬೋದು. ಇಲ್ಲಿ ನೋಡಿ ನಮ್ಮ ಮೇನ್ ಮೆನ್ಯೂಗೆ ನಾವು ಹೋದರೆ ಅಲ್ಲಿ ಹೋಮ್ ಪೇಜ್ ಇದೆ, ಕೆಟ್ಲಾಗ್ ಇದೆ, ಕಾಂಟ್ಯಾಕ್ಟ್ ಇದೆ. ನೀವು ಅದರಲ್ಲಿ ಇನ್ನೊಂದು ಆ್ಯಡ್ ಮಾಡಬೇಕು, ಆ್ಯಡ್ ಮೆನ್ಯೂ ಐಟಮ್. ಅಂದರೆ ಲೆಟಸ್ಸೇ ನಾನೀಗ ಅಬೌಟ್ ಅಸ್ ಆ್ಯಡ್ ಮಾಡಬೇಕು ನಮ್ಮ ಮೆನ್ಯೂಲಿ. ಸೊ ಅಬೌಟ್ ಅಸ್ ಅಂತ ಹಾಕಿ ನಮಗೇನಾದರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಲಿಂಕ್ ಬಾರಲ್ಲಿ ಸರ್ಚ್ ಮಾಡ್ಕೋಬೋದು. ನೋಡಿ ಪಾಲಿಸೀಸ್, ಸೊ ನಿಮ್ಮ ಇನ್ಫಾರ್ಮೇಷನಲ್ಲಿ ಪಾಲಿಸಿ ಇನ್ಫಾರ್ಮೇಷನ್ ಏನಾದರೂ, ಅಥವಾ ಪಾಲಿಸೀಸ್ ಅಂತ ಹೇಳಿದ್ರೆ ನಿಮ್ಮ ಪ್ರೈವಸಿ ಪಾಲಿಸಿ ಆಗಿರ್ಬೋದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಗಿರ್ಬೋದು, ಅದನ್ನು ನಿಮ್ಮ ಮೇನ್ ಮೆನ್ಯೂಲಿ ಆ್ಯಡ್ ಮಾಡ್ಕೋಬೇಕು ಅಂದರೆ ನೀವು ಮೇನ್ ಮೆನ್ಯೂಲಿ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನೀವು ಸೇವ್ ಮಾಡಿದ್ಮೇಲೆ ನಿಮ್ಮ ಆನ್ಲೈನ್ ಸ್ಟೋರಿಗೆ ಹೋಗ್ಬಿಟ್ಟು ನೋಡಿ ಒಂದು ಸಲ ಅಪ್ಡೇಟ್ ಆಗಿರುತ್ತೆ. ಸೊ ನೋಡಿ ಮೊದಲು ಬರೀ ಹೋಮು, ಕ್ಯಾಟಲಾಗು, ಕಾಂಟ್ಯಾಕ್ಟ್ ಇತ್ತು. ಇವಾಗ ನಾವು ಹೊಸದಾಗಿ ಪಾಲಿಸಿ ಕೂಡ ಆ್ಯಡ್ ಮಾಡಿದ್ದೀವಿ. ಇದೊಂದು ಹೊಸ URL. ಇಲ್ಲಿ ಪಾಲಿಸಿಗೆ ಹೋದರೆ ನೀವು ರೀಡೈರೆಕ್ಟಾಗಿ ಪಾಲಿಸಿಗೆ ಬಂದುಬಿಟ್ಟು ನೀವು ಅಲ್ಲಿ ನಿಮ್ಮ ಡೌನ್ಲೋಡ್ ಫೈಲ್ನ ಹಾಕೋಬೋದು. ಸೊ ಮೆನ್ಯೂ ಬಾರ್ ನೋಡಿದ್ವಿ, ಮೆಟಾ ಆಬ್ಜೆಕ್ಟ್ಸ್ ನೋಡಿದ್ವಿ. ಸೊ ಇದಿಷ್ಟು ಕಾಂಟೆಂಟ್. ಸೊ ಇವಾಗ ನಾವು ಆರ್ಡರ್ಸ್ ಹೇಗೆ ಪ್ರಿಪೇರ್ ಮಾಡೋದು, ಪರ್ಚೇಸ್ ಆರ್ಡರ್ಸ್ ಹೇಗೆ ರೇಸ್ ಮಾಡೋದು ಅಂತ ನೋಡಿದ್ವಿ. ಪ್ರಾಡಕ್ಟ್ಸಲ್ಲಿ ಏನೇನು ಚೇಂಜಸ್ ಮಾಡಬೇಕು, ಇನ್ವೆಂಟರಿ ಹೇಗೆ ನೀವು ಮ್ಯಾನೇಜ್ ಮಾಡ್ಕೊತೀರಾ, ಡಿಪೆಂಡಿಂಗ್ ಆನ್ ವೇರಿಯಂಟ್ಸ್, ಡಿಪೆಂಡಿಂಗ್ ಅಪಾನ್ ಯುವರ್ ಆರ್ಡರ್ಸ್ ಹೇಗೆ ಅದನ್ನು ಸೆಗ್ರಿಗೇಟ್ ಮಾಡ್ಕೊಳುತ್ತೆ, ಕಸ್ಟಮರ್ಸ್ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಡ್ವಿ. ಕಾಂಟೆಂಟಲ್ಲಿ ನೀವು ಇನ್ನೂ ಏನು ಕ್ರಿಯೇಟಿವ್ ಆಗಿ ಮಾಡ್ಕೋಬೋದು, ಥೀಮ್ ಚೇಂಜ್ ಮಾಡಿಬಿಟ್ಟು, ಫಿಗರ್ಸ್ ಚೇಂಜ್ ಮಾಡಿಬಿಟ್ಟು, ಅಥವಾ ಫೋಟೋಸ್ ಚೇಂಜ್ ಮಾಡಿಬಿಟ್ಟು ಅದೆಲ್ಲ ನೋಡ್ಕೊಂಡ್ವಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala, be the boss.